ನಿಮ್ಮ ಹೋಟೆಲ್ಗೆ ಸಾಕಷ್ಟು ಜನ ಕ್ರಿಕೆಟರ್ಸ್ ಬರ್ತಾ ಇದ್ರು. ಎಷ್ಟೋ ಜನಕ್ಕೆ ನೀವು ಫ್ರೀ ಊಟ ಹಾಕಿದ್ದೀರಾ. ರಣಜಿ ಮ್ಯಾಚ್ ಬಂದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಸ್ಟೇಡಿಯಂಗೆ ಬಂದು ಮ್ಯಾಚ್ಗಳು ನೋಡ್ತಾ ಇದ್ದಾರೆ. ರಮೇಶ್ ರಾವ್ ಅವರೇ ಮೊಫ್ಯೂಸಲ್ ಕ್ರಿಕೆಟರ್ಸ್ಗೆ ಸಾಕಷ್ಟು ಒಂದು ಬೆಳೆಸಿದ್ದಾರೆ. ಈ ಹುಡುಗರಿಗೆ ನಾನು ಅವರಿಗೆ ಬೇಕಾದನ್ನು ಕೊಟ್ಟರೆ ಕ್ಲಬ್ ಕ್ರಿಕೆಟಿಂದ ಅಲ್ಲಿಂದ ನಿಮಗೆ NCA ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂದರೆ ಒಬ್ಬರೇ ಒಬ್ಬರು ಕಾರಣ. ನಿಮ್ಮ ಮತ್ತು ಕ್ರಿಕೆಟರ್ಸ್ ನಡುವೆ ಒಂದು ಸಖತ್ ಬಾಂಡಿಂಗ್. ನಾನು ಮಗನಾಗಿ ಸ್ವೀಕಾರ ಮಾಡ್ತೀನಿ, ನೀವು ಕಳಿಸಿಕೊಡಿ. ನೀವಿದ್ರೆ ಅಲ್ಲಿ ಜಗಳ ಇಲ್ಲ, ರಾಜಕೀಯ ಇರಲ್ಲ. ನನಗೆಲ್ಲರೂ ಒಂದೇ. ನಿಮಗೂ ಮತ್ತು ಸಪೋರ್ಟ್ ಸ್ಟಾಫ್ಗೂ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ನಿಮ್ಮ ಮತ್ತು KL ರಾಹುಲ್ ನಡುವೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ. 12 ವರ್ಷದಲ್ಲಿ ಎಂಥ ಟೆಕ್ನಿಕಲ್ ಹಿಡ್ಕೊಂಡಿದ್ದಾನೆ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ದ್ರಾವಿಡ್ ಅಷ್ಟು ಎಫರ್ಟ್ ಆಗ್ತಾಯಿದ್ರೆ ನಾನು ಅಷ್ಟು ಎಫರ್ಟ್ ಹಾಕಲೇಬೇಕು ಜೀವನದಲ್ಲಿ. ರಾಘುಗೆ ಥ್ರೋ ಡೌನ್ ಸ್ಪೆಷಲಿಸ್ಟ್ಗೆ ನೀವು ತುಂಬ ಹೆಲ್ಪ್ ಮಾಡಿದ್ದೀರ. ಕೀರ್ತಿ ಆ ಹೆಸರು ಇವತ್ತು ಬಂದಿರೋದು. ಸಡನ್ನಾಗಿ ವಿನಯ್ ಕುಮಾರ್ ಅವ್ರಿಗೆ ಅನ್ಈಸಿನೆಸ್ ಫೀಲ್ ಆಗುತ್ತೆ. ವಿನಯ್ ಕುಮಾರು ಗ್ರೌಂಡಿಂದ ಹೊರಗೆ ಬಂದರು. ಇಡೀ ರಾತ್ರಿ ನಿದ್ದೆ ಮಾಡಿದೆ ಮಯಾಂಕ್ ಅಗರ್ವಾಲ್ ಜೊತೆ ಇದ್ರಿ ನೀವು. ಇವತ್ತಿಗೂ ಡೌಟ್ನಲ್ಲಿದ್ದೀವಿ. ನಾನು ಟೀಮ್ ಇಂಡಿಯಾ ಮ್ಯಾನೇಜರ್ ಆಗಿದ್ರೆ ಅಲ್ಲಿ ನಮ್ಮ ರೋಲ್ ಇಲ್ಲ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್. ನಾನು ಗಂಗಾಧರ್. ಇವತ್ತು ನನ್ನ ಜೊತೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರು ಯಾರು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಸ್ಟೋರಿಯನ್ನು ಹೇಳ್ತೀನಿ. ಸೊ 19 ವರ್ಷದ ಹಿಂದೆ ನಾನು ಆಗಸ್ಟೇ ಸ್ಪೋರ್ಟ್ಸ್ ಜರ್ನಲಿಸಮ್ಗೆ ಕಾಲಿಟ್ಟಿದ್ದೆ. ಸೊ ನನ್ನ ಟೀಮ್ ಲೀಡರ್ ಕೂಡ ನನಗೆ NCAಗೆ ಹೋಗಪ್ಪ, ಅಲ್ಲಿ ಏನಾದರೂ ಕ್ರಿಕೆಟರ್ಸ್ ಇರ್ತಾರೆ, ಏನಾದರೂ ಒಂದು ಅಸೈನ್ಮೆಂಟ್ ಇರುತ್ತೆ, ಒಂದು ನೋಡ್ಕೊಂಬ ಅಂತ ನನಗೆ ಹೇಳಿದರು. ಸೊ ನಾನು ಕೂಡ NCAಗೆ ಹೋದೆ. NCAಗೆ ಹೋದಾಗ ನನ್ನ ಅದೃಷ್ಟನ ಏನೋ ಅಲ್ಲಿ ಇಂಡಿಯನ್ ಟೀಮ್ ಕ್ಯಾಂಪ್ ಆಗಿತ್ತು. ಸೊ ಆ ಕ್ಯಾಂಪಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ದರು, ಸೌರವ್ ಗಂಗೂಲಿ ಇದ್ದರು, VVS ಲಕ್ಷ್ಮಣ್, ಜಹೀರ್ ಖಾನ್, ಸೆಹ್ವಾಗ್, ಸಾಕಷ್ಟು ಜನ ಸೂಪರ್ ಸ್ಟಾರ್ ಕ್ರಿಕೆಟರ್ಸ್ ಇದ್ದರು. ಅವ್ರ ಜೊತೆಗೆ ಒಬ್ಬ ವ್ಯಕ್ತಿ ಇದ್ದರು. ಅವರು ಎಲ್ಲ ಕ್ರಿಕೆಟಿಗರ ಜೊತೆ ಮಾತಾಡ್ತಾಯಿದ್ರು. ಸಚಿನ್ ಜೊತೆ ಮಾತಾಡ್ತಾಯಿದ್ರು, ಸೆಹ್ವಾಗ್ ಜೊತೆ ಮಾತಾಡ್ತಾಯಿದ್ರು. ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಯಾರಪ್ಪ ಪ್ಲೇಯರ್ಸ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಇದ್ದಾರೆ? ಸೊ ಇವ್ರು ಯಾರು, ಇವ್ರು ಏನು ಮಾಡ್ತಾರೆ ಅಂತ ನನಗೆ ಸ್ವಲ್ಪ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ನನ್ನ ಫ್ರೆಂಡನ್ನ ಕೇಳಿದೆ ನಾನು, ಯಾರು ಗುರು ಇವರು ಅಂತ. ಇವರಂದರು ಇವರು ರಮೇಶ್ ರಾವ್ ಅಂತ. ಇವರು ಎಲ್ಲ ಕ್ರಿಕೆಟರ್ಸ್ಗೂ ಬೇಕು, ಎಲ್ಲ ಕೋಚಸ್ಗೂ ಬೇಕು, ಜೊತೆಗೆ NCAಗೆ ಇವರು ಬೇಕೇ ಬೇಕು ಅಂತ ಹೇಳ್ತಾಯಿದ್ರು. ನನ್ನ ಫ್ರೆಂಡ್ ಕೂಡ ನನಗೆ ಆ ಒಂದು ಮಾತನ್ನು ಹೇಳ್ದ. ಸೊ ನನಗೂ ಕೂಡ ಒಂದು ಸ್ವಲ್ಪ ಇನ್ನಷ್ಟು ಕುತೂಹಲ ಆಯಿತು. ಇವ್ರು ಯಾರು, ಇವ್ರ ವ್ಯಕ್ತಿತ್ವ ಏನು, ಸೊ ಇವ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಕ್ಯೂರಿಯಾಸಿಟಿ ಆಯಿತು. ಸೊ ಕ್ಯಾಂಪ್ ಎಲ್ಲ ಮುಗೀತು. ನಾನು ಕೂಡ ಅವರು ಡೈರೆಕ್ಟಾಗಿ ಅವ್ರ ಹತ್ರ ಹೋದೆ, ಅವ್ರನ್ನ ಮಾತಾಡಿಸ್ದೆ. ಸೊ ಅಲ್ಲಿ ಗೊತ್ತಾಯಿತು ಅವರು ಯಾಕೆ ಕ್ರಿಕೆಟರ್ಸ್ಗೆ ಇವರು ಇಷ್ಟೊಂದು ಇಷ್ಟ ಆಗ್ತಾರೆ, ಕ್ರಿಕೆಟರ್ಸ್ಗೆ ಯಾಕೆ ಇವರು ಬೇಕೇ ಬೇಕು ಅಂತ. ಯಾಕಂದರೆ ಅವರು ನಿಜ ಹೇಳ್ಬೇಕಂದ್ರೆ ಒಂದು ಹಂಬಲ್ ಪರ್ಸನ್, ಸ್ವೀಟ್ ಪರ್ಸನ್, ನೇರವಾಗಿ ಮಾತಾಡೋಂಥ ಪರ್ಸನ್, ಸದಾ ಯಾವಾಗಲೂ ನಗ್ನಾಗ್ತಾ ಇರ್ತಾರೆ, ಪಾಸಿಟಿವ್ ಆಗಿರ್ತಾರೆ. ಸೊ ನಾನು ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಅವ್ರನ್ನೇ ನಾನು ಮಾತಾಡಿಸ್ತೀನಿ. ಸೊ ಅದಕ್ಕೂ ಮುಂಚೆ ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ತೀನಿ. ಅವ್ರು ಬೇರೆ ಯಾರೂ ಅಲ್ಲ, ಕರ್ನಾಟಕ ಟೀಮ್ನ ಮ್ಯಾನೇಜರ್, ಹಾಗೆ NCAನ ಮಾಜಿ ಮ್ಯಾನೇಜರ್ ಆಗಿದ್ದರು ರಮೇಶ್ ರಾವ್ ಅಂತ. ಇವರು ಎಲ್ಲರ ಪ್ರೀತಿಯ ರಮೇಶ್ ಅಣ್ಣ ಅಂತ ಎಲ್ಲ ಕ್ರಿಕೆಟಿಗರು ಕರೀತಾರೆ. ಸೊ ಇವರ ಒಂದು ಸೇವೆ ಏನಿದೆ, ಕರ್ನಾಟಕ ಕ್ರಿಕೆಟ್ಗಿರ್ಬೋದು, ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಗಿರ್ಬೋದು, ಸಾಕಷ್ಟು ಒಂದು ಸೇವೆ ಸಲ್ಲಿಸಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ, ಸಾಕಷ್ಟು ವಿಚಾರಗಳನ್ನ ಅವರಿಂದನೇ ತಿಳ್ಕೊತೀನಿ. ರಮೇಶ್ ಅಣ್ಣ, ವೆಲ್ಕಮ್. 19 ವರ್ಷದಿಂದ ಹೋಗ್ತೀನಿ ನಾನು. ಏನು ನೀವು ಆ ಕ್ರಿಕೆಟರ್ಸ್ ಜೊತೆ ಮಾತಾಡ್ತಾ ಇದ್ರಿ? ಸೊ ರಮೇಶ್ ಅಣ್ಣ ಮತ್ತು ಕ್ರಿಕೆಟರ್ಸ್ಗೆ ಯಾಕೆ ಅಷ್ಟೊಂದು ಕ್ಲೋಸ್ ಬಾಂಡಿಂಗ್? ಹಾಗೆ ಅಂತೇನಿಲ್ಲ. ನಾನು ಚಿಕ್ಕ ಹುಡುಗನಿದ್ದಾಗ ಕ್ರಿಕೆಟ್ರ್ ಆಗಬೇಕು ಅಂತ ನಾನು ಬಯಸಿದ್ದೆ. ಆದರೆ ನಮ್ಮ ತಂದೆಗೆ ನಾವು 3 ಮಕ್ಕಳಿದ್ವಿ. ನನಗೊಬ್ಬ ಅಣ್ಣ, ಒಬ್ಬರು ಅಕ್ಕ ಇದ್ದಾರೆ. ನನ್ನ ಅಣ್ಣ ಹುಟ್ಟು ಕಿವುಡ ಹಾಗೂ ಮೂಗಾಗಿದ್ದ. ಹಾಗಾಗಿ ನಮ್ಮ ತಂದೆ ನನ್ನನ್ನು ಯಾವ ಸ್ಪೋರ್ಟ್ಸಿಗೂ ಬೇಡ, ನೀನು ವಿದ್ಯಾಭ್ಯಾಸದಲ್ಲಿ ಮೇಲೆ ಬಂದು ಒಂದು ದೊಡ್ಡ ಮನುಷ್ಯನಾಗಬೇಕು ಅಂತ ಆಸೆ ಪಟ್ಟಿದ್ದರು. ಆದರೆ ಆ ಕ್ರಿಕೆಟು ಒಂದು ಲವ್ ಏನಿತ್ತು ಅದನ್ನು ನನಗೆ ಬಿಡೋದು ತುಂಬ ಕಷ್ಟ ಇತ್ತು. ಹಾಗಾಗಿ ನಾನು ಲೈಫ್ನಲ್ಲಿ ಒಂದಲ್ಲ ಒಂದು ದಿನ ನಾನು ಕ್ರಿಕೆಟ್ನಲ್ಲಿ ಜೀವನ ಮಾಡಬೇಕು, ಅದರೊಟ್ಟಿಗೆ ಇರಬೇಕು ಅಂಥೇಳಿ ಭಾಳ ಆಸೆ ಇಟ್ಟಿದ್ದೆ. ಬಹಳಷ್ಟು ವ್ಯಾಪಾರಗಳೆಲ್ಲ ಮಾಡಿಕೊಂಡು ನಾನೊಂದು ರೆಸ್ಟೋರೆಂಟ್ ಅಪೂರ್ವ ಅಂಥೇಳಿ ಸಂಜಯ್ ನಗರ್ನಲ್ಲಿ ಮಾಡಿದ್ದೆ. ಅಲ್ಲಿ ಕರ್ನಾಟಕದ ಮಾಜಿ ರಣಜಿ ಆಟಗಾರ ಸೋಮಶೇಖರ್ ಸಿರುಗುಪ್ಪಿಯವರು ನಮ್ಮ ರೆಸ್ಟೋರೆಂಟ್ ಹಿಂದೆನಲ್ಲಿದ್ದರು. ಅವರು ಅಲ್ಲಿ ಬಂದು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ನಮ್ಮ ರೆಸ್ಟೋರೆಂಟ್ನಲ್ಲಿ ಊಟ ತಿಂಡಿ ತಿಂತಾಯಿದ್ರು. ಹಾಗಾಗಿ ಕ್ರಿಕೆಟಿಗ ಅಂತ ಗೊತ್ತಾದಾಗ ಅವರೊಟ್ಟಿಗೆ ನಾನು ಕ್ಲೋಸ್ ಆಗಿ ಅವರಿಂದ ನಾನು ಜಗನ್ನಾಥ್ V ಅಂತ ಈಗಿಲ್ಲ, ಅವ್ರ ಅಕಾಡೆಮಿನಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿಂದ ನಾನು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಒಳಗೆ ನನಗೆ ಬರುವ ಅವಕಾಶ ಇದು ಏನಂದರೆ
ನೀವು ಕ್ರಿಕೆಟರ್ ಅಲ್ಲ, ನೀವೊಂದು ಹೋಟೆಲ್ ನಡೆಸ್ತಾ ಇದ್ದೀರಿ ಸಂಜಯ್ ನಗರದಲ್ಲಿ. ಬಟ್ ನಿಮ್ಮ ಹೋಟೆಲ್ಗೆ ಸಾಕಷ್ಟು ಜನ ಕ್ರಿಕೆಟರ್ಸ್ ಬರ್ತಾಯಿದ್ರು. ಯಾಕಂದರೆ ನಿಮಗೆ ಕ್ರಿಕೆಟ್ ಮೇಲೆ ಇರುವಂಥ ಒಂದು ಪ್ಯಾಷನಿಂದ ನೀವು ಕ್ರಿಕೆಟರ್ಸ್ನ ಎಲ್ಲರೂ ವೆಲ್ಕಮ್ ಮಾಡ್ತಾಯಿದ್ರಿ. ಬಟ್ ಅವ್ರಿಗೆ ಎಷ್ಟೋ ಜನಕ್ಕೆ ನೀವು ಫ್ರೀ ಊಟ ಹಾಕಿದ್ದೀರಾ. ನೀವು ಎಷ್ಟೋ ಜನಕ್ಕೆ ನಿಮ್ಮ ಹೋಟೆಲ್ಲೇ ಒಂದು ರೀತಿ ಅಡ್ಡ ಆಗಿಬಿಟ್ಟಿತ್ತು. ಮ್ಯಾಚ್ ಆಡೋದು, ಸಂಜೆ ಬಂದು ನಿಮ್ಮ ಹೋಟೆಲ್ ಹತ್ರ ಅಡ್ಡ. ಸೊ ಆ ಜರ್ನಿ ಬಗ್ಗೆ ನೀವು ಏನು ಹೇಳ್ತೀರಾ ರಮೇಶ್? ಆ ಒಂದು ದಿನಗಳನ್ನ ನೆನೆಸ್ಕೊಳ್ಳೋದಾದರೆ ಅದು ಅಲ್ಲಿಂದ ಸಿರುಗುಪ್ಪಿಯವರು ಶನಿವಾರ ಭಾನುವಾರ ಕರ್ನಾಟಕ ಲೀಗ್ ಮ್ಯಾಚ್ ನಡೀತದೆ. ಆ ಲೀಗ್ ಮ್ಯಾಚ್ ಆದಮೇಲೆ ಹುಡುಗರೆಲ್ಲ ಅಲ್ಲಿಗೆ ಬರ್ತಾಯಿದ್ರು. ಹುಡುಗರು ಅಲ್ಲಿ ಬಂದು ಅವರುಗಳು ಅಲ್ಲಿ ಮಾತಾಡಿಕೊಂಡು ಇವತ್ತು ಏನಾಯಿತು, ಯಾರು ಹೇಗೆ ಮಾಡಿದ್ರು, ಆಗ ನಾನು ಅವರೊಟ್ಟಿಗೆ ಬೆರೆದು ಹೇಗೆ ಅಂತ ಎಲ್ಲ ನೋಡಿಕೊಂಡೆ. ನೋಡಿ, ಇದೊಂದು ನನಗೂ ಒಂದು ಸುವರ್ಣಾವಕಾಶ ಇವರೊಟ್ಟಿಗೆ ಇರೋಕ್ಕೆ ಅಂತೇಳಿ ಸಿರುಗುಪ್ಪಿಯವ್ರಿಗೆ ಹೇಳಿದೆ. ಏನಾದರೂ ಒಂದು ಅವಕಾಶ ಇದ್ದರೆ ನನಗೂ ಇದು ಇನ್ವಾಲ್ವ್ ಆಗೋ ಒಂದು ಆಸೆ ಉಂಟು ಅಂದೆ. ಅಂದರೆ ಆಡೋಕ್ಕಲ್ಲ, ಕ್ರಿಕೆಟ್ ಜೊತೆ ಇನ್ವಾಲ್ವ್ ಆಗಬೇಕು ಅಂತ. ಯಾಕೆಂದರೆ ನಾನು ಅಷ್ಟೊತ್ತಿಗೆ 33 ವಯಸ್ಸಾಗಿತ್ತು, ಇನ್ನು ಕ್ರಿಕೆಟ್ ಆಡುವ ಇದು ಇರಲಿಲ್ಲ. ಹಾಗಾಗಿ ಕ್ರಿಕೆಟಿನಲ್ಲಿ ಇನ್ವಾಲ್ವ್ ಆಗಬೇಕು ಅಂತಿದ್ದೆ. ಹಾಗಾಗಿ ಮತ್ತೆ ನನಗೇನಾಯಿತು, ಆ ವಿ ಜಗನ್ನಾಥ್ ಅವರು ಭಾಳಷ್ಟು ಮೊಫಿಸಿಲ್ ಕ್ರಿಕೆಟರ್ಸ್, ಅವರಿಗೆ ಬೆಂಗಳೂರಿಗೆ ಕರೆಸಿ ಅವರ ಕ್ಲಬ್ಬಿಗೆ ಆಡಿಸಿ ಭಾಳಷ್ಟು ಕ್ರಿಕೆಟರ್ಸ್ ಇವತ್ತು ಕರ್ನಾಟಕದಲ್ಲಿ ವಿ ಜಗನ್ನಾಥ್ ಅವರಿಂದ ಮೇಲೆ ಬಂದಿದ್ದಾರೆ. ಹಾಗಾಗಿ ನಾನು ಅವರೊಟ್ಟಿಗಿದ್ದು ಅದರಲ್ಲಿ ಭಾಳ ಕಷ್ಟಪಟ್ಟು ಬೆಂಗಳೂರಿಗೆ ಬಂದು ಆಡಿ ಕ್ರಿಕೆಟಿಗೆ ಆಗಬೇಕು ಅಂತ ಇದ್ದವರಿಗೆ ನಾನು ಆಮೇಲೆ ಅವ್ರನ್ನ ಕೈಗೆ ತೊಗೊಂಡು ಅವರಿಗೆ ಯಾವ್ಯಾವ ಥರದಲ್ಲಿ ನಾನು ಪ್ರೋತ್ಸಾಹ ಮಾಡ್ಬೋದಾಗಿತ್ತು ಆ ಥರ ಪ್ರೋತ್ಸಾಹ ಮಾಡಿಕೊಂಡು ಅಲ್ಲಿಂದ ನನ್ನ KSCA ಎಂಟ್ರಿಯಿಂದ ನಂದು ಶುರುವಾಯಿತು. ನೀವು ಮ್ಯಾಚ್ಗಳು ನೋಡೋದಕ್ಕೆ ಶನಿವಾರ ಭಾನುವಾರ ಓಡೋಗ್ಬಿಡ್ತಾ ಇದ್ದಾರಂತೆ ಹೋಟೆಲ್ ಬಿಟ್ಟು, ನಿಜನಾ ಅದು? ಶನಿವಾರ ಭಾನುವಾರ ಲೀಗ್ ಮ್ಯಾಚ್ ನೋಡ್ತಾ ಇದ್ದೆ. ರಣಜಿ ಮ್ಯಾಚ್ ಬಂದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಸ್ಟೇಡಿಯಮಿಗೆ ಬಂದು ಮ್ಯಾಚ್ಗಳು ನೋಡ್ತಾ ಇದ್ದೆ. ಯಾಕಂದರೆ ಆ ಕ್ರಿಕೆಟು ನನಗೆ ಆಡಲಿಕ್ಕಾಗಲಿಲ್ಲ. ಅಟ್ಲೀಸ್ಟು ಅದನ್ನು ನೋಡಿ ನಾನು ಏನಾಗಿರ್ತಾ ಇದ್ದೆ ಆಡಿದಿದ್ದರೆ ಅಂತ ಒಂದು ಹಂಬಲದಲ್ಲಿ ಬಂದೆ ನಾನು ಅಲ್ಲಿ. ಅಣ್ಣ ನೋಡಿ, ನಿಮ್ಮ ಕ್ರಿಕೆಟ್ ಜರ್ನಿನೇ ನಿಮ್ಮದು ಒಂಥರ ಬೇರೆ ಥರ ಇತ್ತು. ಸೊ ನೀವು ನಾನ್ ಕ್ರಿಕೆಟರ್ ಆಗಿದ್ರಿ, ಬಟ್ ನೀವು ಕ್ರಿಕೆಟರ್ನ ಪ್ರೋತ್ಸಾಹ ಮಾಡ್ತಾ ಇರೋ ರೀತಿ ನಿಜಕ್ಕೂ ನಾನು ಪ್ರತಿಯೊಬ್ಬರನ್ನು ನಾನು ಕೇಳ್ತಾ ಇದ್ದೆ, ರಮೇಶ್ ಅಣ್ಣ ಹೆಂಗೆ ಅಂದರೆ ಒಬ್ಬರು ನೆಗೆಟಿವ್ ಇಲ್ಲ. ಈಸ್ ಎ ಗಾಡ್ ಆಫ್ ಮೊಫ್ಯೂಸಲ್ ಕ್ರಿಕೆಟ್ ಅಂತಾರೆ. ಜಗನ್ನಾಥ್ ಬಿಟ್ಟರೆ ರಮೇಶ್ ರಾವ್ ಅವರೇ ಮೊಫ್ಯೂಸಲ್ ಕ್ರಿಕೆಟರ್ಸ್ಗೆ ಸಾಕಷ್ಟು ಒಂದು ಬೆಳೆಸಿದ್ದಾರೆ, ಸಾಕಷ್ಟು ಪ್ರೀತಿ ಅವರಿಗೆ. ಏನಕ್ಕೆ ಮೊಫ್ಯೂಸಲ್ ಕ್ರಿಕೆಟರ್ಸ್ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ನಿಮಗೆ? ಬೇಸಿಕ್ಲಿ ಮೊಫ್ಯೂಸಲ್ ಅಂತ ಇದು ಬರಲಿಲ್ಲ. ಯಾಕೆಂದರೆ ಈ ಮೊಫ್ಯೂಸಲ್ ಕ್ರಿಕೆಟರ್ಸು ಈ ಬೆಂಗಳೂರಿನಲ್ಲಿರೋ ಕ್ರಿಕೆಟರ್ಸ್ಗಳಿಗೆ ತಂದೆ ತಾಯಂದರು ಶನಿವಾರ ಭಾನುವಾರ ಗ್ರೌಂಡಿಗೆ ಕರ್ಕೊಂಬರ್ತಾಯಿದ್ರು. ಅಲ್ಲಿಂದ ಕ್ರಿಕೆಟ್ ಮುಗಿದ ಮೇಲೆ ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ಮೊಫ್ಯೂಸಲ್ ಕ್ರಿಕೆಟರ್ಸು ಇಲ್ಲಿಗೆ ಬರ್ತಾಯಿದ್ರು. ಆದರೆ ಮನೆಯಲ್ಲಿ ರೂರಲ್ ಸೈಡ್ಗಳಿಂದ ಭಾಳ ಕಷ್ಟ ಇತ್ತು. ಬಂದು ಬೆಂಗಳೂರಿನಲ್ಲಿ ಇದ್ದು ಇಲ್ಲಿ ಮ್ಯಾಚ್ ಆಡಿ ವಾಪಸ್ ಹೋಗಬೇಕಾಗಿತ್ತು. ಹಾಗೂ ಅವರಿಗೆ ಒಳ್ಳೆ ಬ್ಯಾಟ್ಗಳು, ಪ್ಯಾಡ್ಸ್ಗಳು, ಗ್ಲೌಸ್ಗಳೆಲ್ಲ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಹಾಗಿರುವಾಗ ನನಗನ್ನಿಸ್ತು, ಈ ಹುಡುಗರಿಗೆ ನಾನು ಅವರಿಗೆ ಬೇಕಾದನ್ನು ಕೊಟ್ಟರೆ, ಪ್ರೋತ್ಸಾಹ ಮಾಡಿದರೆ ಇವ್ರುಗಳು ಅದರಿಂದ ಮೇಲೆ ಬಂದು ರಾಜ್ಯಕ್ಕೆ ದೇಶಕ್ಕೆ ಆಡುವಂಥ ಹುಡುಗರಾಗಬೇಕು ಅಂಥೇಳಿ ಒಂದು ಆಸೆನಲ್ಲಿ ಮೊಫ್ಯೂಸಲ್ ಕ್ರಿಕೆಟರ್ಸ್ಗೆ ಜಾಸ್ತಿ ಕ್ರಿಕೆಟರ್ ಆಗಲಿಲ್ಲ, ಬಟ್ ಬೇರೆಯವ್ರನ್ನ ಬೆಳೆಸೋಣ. ಎಸ್ಪೆಷಲಿ ಈ ಮೊಫ್ಯೂಸಲಿಂದ ರಮೇಶ್ ಅಣ್ಣ ಅಂದರೆ ಒಂದು ರೀತಿ ಲಕ್ಕಿ ಮ್ಯಾನೇಜರ್ ಅಂತ ಹೇಳ್ತೀನಿ. ಕರ್ನಾಟಕ ಕ್ರಿಕೆಟ್ಗಿರ್ಬೋದು, ಜೊತೆಗೆ ಕ್ಲಬ್ ಕ್ರಿಕೆಟ್ಗಿರ್ಬೋದು. ಅದು ವಿ ಜಗನ್ನಾಥ್ ಅವ್ರದ್ದು 13 ಕ್ಲಬ್ಬು ಅವರು ನಡೆಸ್ತಾ ಇದ್ದರು. ಅದರಲ್ಲಿ ಏನು ಮಾಡಿದ್ರು, ಫಸ್ಟ್ ಡಿವಿಷನ್ನಲ್ಲಿ ಸೋಷಿಯಲ್ಸ್ ಮತ್ತು ಮಲ್ಲೇಶ್ವರಂ ಜಿಮ್ಖಾನ 2 ಕ್ಲಬ್ಬನ್ನು ನಿನಗೆ ಒಪ್ಪಿಸ್ತೇನೆ, ನೀನು ಅದನ್ನು ಮುಂದುವರಿಸಿ ಅಂತ ಹೇಳಿದರು. ಆಗ ಸೋಷಿಯಲ್ಸ್ನಲ್ಲಿ ಶಿಂದೆ ಕ್ಯಾಪ್ಟನ್ ಆಗಿ ಶಿಂದೆ ಇದ್ದ, ಸುಧೀಂದರ್ ಶಿಂದೆ. ಮಲ್ಲೇಶ್ವರಂ ಜಿಮ್ಖಾನ ಎರೇಗೌಡರು ಈಗ ಕರ್ನಾಟಕದ ಕೋಚ್ ಆಗಿದ್ದಾರೆ, ಅವರು ನಾಯಕತ್ವ ಇತ್ತು. ಅಲ್ಲಿ ಭಾಳಷ್ಟು ಮಲ್ಲೇಶ್ವರಂ ಜಿಮ್ಖಾನದಲ್ಲಿ ಮೊಫ್ಯೂಸಿಲ್ ಹುಡುಗರುಗಳಿದ್ದರು. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಮೊಫ್ಯೂಸಿಲ್ ಆ 2 ಕ್ಲಬ್ಬನ್ನು ನಾನು ಶನಿವಾರ ಭಾನುವಾರ ಮ್ಯಾಚ್ಗಳಿಗೆ ಹೋಗಿ ಅವರಿಗೆ ಯಾವ ಥರ ಉತ್ತೇಜನ ಕೊಡಬೇಕು ಕೊಟ್ಟೆ. ಅದು ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ. 1995ರಲ್ಲಿ ನಾನು ಮಲ್ಲೇಶ್ವರಂ ಜಿಮ್ಖಾನ ಮ್ಯಾನೇಜರ್ ಆಗಿ 2003 ತನಕ ನಾನು ಜಿಮ್ಖಾನ ಒಟ್ಟಿಗಿದ್ದೆ. ಆ 8 ವರ್ಷ ಮಲ್ಲೇಶ್ವರಂ ಜಿಮ್ಖಾನ YSR 50 ಓವರ್ಸ್ ಟೂರ್ನಮೆಂಟು 8 ವರ್ಷವೂ ಚಾಂಪಿಯನ್ಸ್ ಆಗಿದ್ದರು. ಹಾಗೂ ಲೀಗ್ ಮ್ಯಾಚ್ 2 ಡೇಸ್ ಲೀಗ್ ಮ್ಯಾಚ್ನಲ್ಲಿ 6 ಬಾರಿ ಅವರು ಚಾಂಪಿಯನ್ಸ್ ಆಗಿದ್ದರು. ಹಾಗಾಗಿ ಅದು ನನಗೊಂದು ಸಂತೋಷದೊಟ್ಟಿಗೆ
ಈ ಹುಡುಗರಿಗೂ ನಾನು ಆದಷ್ಟು ಅವರಿಗೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನೀವು ಇದನ್ನು ಉಪಯೋಗಿಸ್ಕೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು, ಸ್ಟಡೀಸ್ ಒಟ್ಟಿಗೆ ಇದಕ್ಕೂ ಇಂಪಾರ್ಟೆನ್ಸ್ ಕೊಡಿ, ನೀವು ಒಂದಲ್ಲ ಒಂದಿನ ದೇಶಕ್ಕೆ ಆಡ್ತೀರಾ ಅಂತ ಹೇಳೋ ಒಂದು ಭರವಸೆ ಕೊಡಲಿಕ್ಕೆ ಶುರು ಮಾಡಿದೆ. ಹುಡುಗರು ನಾನು ಕೊಡೋ ಭರವಸೆ, ನಾನು ಅವರಿಗೆ ಹೇಳ್ತಾ ಇದ್ದದ್ದು ಅವರಿಗೆ ಸ್ಫೂರ್ತಿದಾಯಕ ಆಗಿ ಭಾಳಷ್ಟು ಮಂದಿ ಈ ರಾಜ್ಯಕ್ಕೆ ಆಡಿದ್ದಾರೆ. ಅದು ನನಗೊಂದು ಹೆಮ್ಮೆ ತಂದಿದೆ. ಕ್ಲಬ್ ಕ್ರಿಕೆಟ್ ಆಡೋದು ಆಗಿನ ಟೈಮಲ್ಲಿ ತುಂಬಾ ಕಾಂಪಿಟೇಟಿವ್ ಕ್ರಿಕೆಟ್ ಅಂತ, ಅಂದರೆ ಕ್ಲಬ್ಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು. ಒಂದು ಆನ್ ಫೀಲ್ಡಲ್ಲಿ ಪ್ಲೇಯರ್ಸ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು, ಬಟ್ ಇನ್ ದ ಸೇಮ್ ವೇ ಲಕ್ ಕೂಡ ಅವ್ರ ಕೈ ಹಿಡಿತು. ಸೊ ರಮೇಶ್ ಅಣ್ಣನೇ ಒಂದು ಲಕ್ಕಿ ಮಾಸ್ಕೌಟ್ ಅಂತ ಹೇಳ್ಬೋದಾ? ಯಾಕೆಂದರೆ ತುಂಬ ಜನ ಹೇಳ್ತಾರೆ ರಮೇಶ್ ಅಣ್ಣ ಇದ್ದರೆ ನಾವು ಗೆಲ್ಬೋದು. ಸೊ ಅದೇನು ಕತೆ ಅಂತಲೂ ಗೊತ್ತಿಲ್ಲ, ಅದೇ ಮಾತು ಹೇಳ್ತಾರೆ. ಅದು ಕ್ರಿಕೆಟರ್ಸು ಕೆಲವರ ಅಭಿಪ್ರಾಯ. ಅದು ನನ್ನ ಇಚ್ಛೆ ಏನಿತ್ತು ಅಂತ ಹೇಳಿದ್ರೆ, ನಾನು ಭಾಳಷ್ಟು ಪುಸ್ತಕಗಳು ಓದಿದ್ದೀನಿ ಜೀವನದಲ್ಲಿ. ನನಗೇನಿತ್ತು ಅಂತ ಹೇಳಿದ್ರೆ, ಒಬ್ಬ ಹುಡುಗ ಅವನ ಮನಸ್ಸು ಏನು, ಅವನ ಗುರಿ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೆ. ಇವತ್ತಿಗೂ ಕರ್ನಾಟಕ ರಣಜಿ ತಂಡದಲ್ಲಿ 10 ವರ್ಷ ಇದ್ದು ಅಲ್ಲಿ ಬರೋ ಹೊಸ ಯುವಕರುಗಳಿಗೆ ಅವರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಅವರು ಯಾವ ಗುರಿ ಮುಟ್ಟಬೇಕು ಅಂತಿದ್ದಾರೆ, ಅದನ್ನು ಫಸ್ಟು ಅವ್ರನ್ನ ಅರ್ಥ ಮಾಡಿಕೊಂಡು ನನ್ನ ಕೈಯಲ್ಲಿ ಆದಷ್ಟು ಅವರುಗಳಿಗೆ ಪ್ರೋತ್ಸಾಹ, ಇಂಗ್ಲೀಷ್ನಲ್ಲಿ ಇನ್ಸ್ಪಿರೇಷನ್, ಹೇಗೆ ಮೆಂಟಲ್ ಟಫ್ನೆಸ್ ಮಾಡ್ಬೋದು, ಹೇಗೆ ಮೋಟಿವೇಶನ್ ಮಾಡ್ಬೋದು ಅಂಥೇಳಿ ನನ್ನ ಪ್ರಯತ್ನಗಳನ್ನು ಅವ್ರ ಮೇಲೆ ಹಾಕಿದ್ದೆ. ಅದು ಭಾಳಷ್ಟು ಮಂದಿಗೆ ಅದು ಹೆಲ್ಪ್ ಆಗಿ ಅವರು ಮೇಲಿನ ಹಂತಕ್ಕೆ ಹೋಗಿ ಅವರು ಇವತ್ತು ಉತ್ತಮವಾದ ಕ್ರಿಕೆಟರ್ಸ್ ಆಗಿ ಹೊರ ಬಂದಿದ್ದಾರೆ. ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೆ ನೀವು ಕ್ಲಬ್ ಕ್ರಿಕೆಟಿಂದ, ಈಗ ಅಲ್ಲಿಂದ ನಿಮಗೆ NCAಗೆ. ಸೊ ಹೆಂಗೆ ನೀವು NCAಗೆ ಹೋದ್ರಿ? ನಿಜವಾಗಿಯೂ ನಾನು ಈ ವಿಷಯದಲ್ಲಿ ಹೇಳಬೇಕಾದ್ರೆ, ಜಗನ್ನಾಥ್ ಅವರ ಕ್ಲಬ್ಬನ್ನ ಸಕ್ಸಸ್ಸು ಮಾಡಿದ್ದನ್ನು ಕರ್ನಾಟಕದ ಕ್ರಿಕೆಟ್ ಸಂಸ್ಥೆಯ ಕಾರ್ಯದರ್ಶಿ ಬ್ರಿಜೇಶ್ ಪಟೇಲ್ ಸರ್ನ ನಾನು ನಿಜವಾಗಿಯೂ ಈ ಕ್ಷಣದಲ್ಲೂ ಇವತ್ತು ನಿಮ್ಮೊಟ್ಟಿಗೆ ನಾನು ಕೂತ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಒಬ್ಬರೇ ಒಬ್ಬರು ಕಾರಣ ಅಂದರೆ ಬ್ರಿಜೇಶ್ ಪಟೇಲ್ ಸರ್. ಅವರು ನನ್ನ ಜಿಮ್ಖಾನಾ ಸೋಷಲ್ಸ್ ಒಟ್ಟಿಗೆ ಇದ್ದು ಆ ಗೆಲ್ಲುವುದನ್ನೆಲ್ಲ ನೋಡಿ, ಆ ಕ್ರಿಕೆಟರ್ಸ್ ಒಟ್ಟಿಗೆ ನಾನು ಬೆರೆತ ರೀತಿ ನೋಡಿ 2003ರಲ್ಲಿ ಜಾನ್ ರೈಟ್ ಕೋಚ್ ಆಗಿ ಇಂಡಿಯಾ ಟೀಮಿಗೆ ಬಂದರು. ಸೌರವ್ ಗಂಗೂಲಿ ಪ್ರಥಮ ಬಾರಿಗೆ ಕ್ಯಾಪ್ಟನ್ ಆಗಿ ಬಂದರು. ಆವಾಗ ಬೆಂಗಳೂರಿನಲ್ಲಿ ಒಂದು ಕ್ಯಾಂಪ್ ನಿಯೋಜನೆಯಾಗಿತ್ತು. ಆವಾಗ ಬ್ರಿಜೇಶ್ ಪಟೇಲ್ ಸರು ಒಬ್ಬರು ಬೇಕು ಈ ಕ್ಯಾಂಪನ್ನು ಬೆಂಗಳೂರಿನಲ್ಲಿ ನೋಡ್ಕೊಳ್ಳೋಕ್ಕೆ ಅಂತ ಹೇಳಿದಾಗ NCAಗೆ ಹೇಳಿದರು, ರಮೇಶ್ ರಾವ್ ಅಂತ ಒಬ್ಬರನ್ನ ಕೊಡ್ತೀನಿ, ಹೀ ಈಸ್ ಅ ವೆರಿ ಏಬಲ್ ಬಾಯ್, ಹೀ ವಿಲ್ ಡೆಫಿನೆಟ್ಲಿ ಹ್ಯಾಂಡಲ್ ಇಟ್ ಅಂಥೇಳಿ ನನಗೆ 2003ನಲ್ಲಿ ಬ್ರಿಜೇಶ್ ಪಟೇಲ್ ಸರು ಅವಕಾಶ ಮಾಡಿದ್ರು. ಬ್ರಿಜೇಶ್ ಪಟೇಲ್ ಸರ್ ಅವಾಗ NCAಲಿದ್ರಾ? ಇಲ್ಲ, ಅವರು NCA ಡೈರೆಕ್ಟರ್ ಆಗಿದ್ದರು ಹಾಗೂ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಕಾರ್ಯದರ್ಶಿ ಆಗಿದ್ದರು. ಹಾಗಾಗಿ ನನಗೆ ಇಂಟ್ರೊಡ್ಯೂಸ್ ಆಯಿತು. ಮೊದಲು 15 ದಿನ ಅವರಿಗೆ ಫಿಟ್ನೆಸ್ ಕ್ಯಾಂಪ್ ನಡೀತು. ನಾವು ಲಲಿತ್ ಅಶೋಕ್ ಹೋಟ್ಲಲ್ಲಿದ್ವಿ. ಆಮೇಲೆ 1 ವಾರ ಬ್ರೇಕ್ ಇದ್ದು ಮತ್ತೆ 15 ದಿನ ನಮಗೆ ಸ್ಕಿಲ್ ಕ್ಯಾಂಪ್ ಅಂತೇಳಿ ನಾವು ಲೀ ಮೆರಿಡಿಯನ್ನಲ್ಲಿದ್ವಿ. 46 ಕ್ರಿಕೆಟರ್ಸ್ ಆ ಕ್ಯಾಂಪಿಗೆ ಇದ್ದರು. ನಾನೊಬ್ಬನೇ ಮ್ಯಾನೇಜರ್ ಆಗಿ ಅವ್ರನ್ನ ಹೋಟೆಲಿಂದ ಗ್ರೌಂಡಿಗೆ, ಗ್ರೌಂಡಿಂದ ಹೋಟೆಲು, ಗ್ರೌಂಡ್ನಲ್ಲಿ ಫೆಸಿಲಿಟೀಸ್ ಎಲ್ಲ ಮಾಡಿದೆ. ಅದು ಮುಗೀತಾ ಇದ್ದಂಗೆ ಚಾಲೆಂಜರ್ ಸೀರೀಸ್ ಇತ್ತು. ಆ ಚಾಲೆಂಜರ್ ಸೀರೀಸಿಗೆ ಇಂಡಿಯಾ ರೆಡ್, ಇಂಡಿಯಾ ಗ್ರೀನ್, ಇಂಡಿಯಾ ಬ್ಲೂ ಇತ್ತು. ಆವಾಗ ಒಂದೊಂದು ತಂಡಕ್ಕೆ ಮ್ಯಾನೇಜರ್ ಬೇಕು ಅಂತ ಹೇಳಿದಾಗ ಬ್ರಿಜೇಶ್ ಪಟೇಲ್ ಸರ್ ಹೇಳಿದ್ರು, 2 ಡ್ರೆಸ್ಸಿಂಗ್ ರೂಮ್ನ ರಮೇಶ್ ಒಬ್ಬರೇ ಹ್ಯಾಂಡಲ್ ಮಾಡ್ತಾರೆ, ಎಲ್ಲ 46 ಕ್ರಿಕೆಟರ್ಸು ಅವರಿಗೆ ಗುರ್ತಾಗಿದ್ದಾರೆ, ಹಾಗಾಗಿ ಅವರೊಬ್ಬರೇ ನಡೆಸ್ತಾರೆ ಅಂತೇಳಿ ನಾನು ಒಬ್ಬನೇ ಆ ಚಾಂಪಿಯನ್ಸ್ ಟ್ರಾಫಿನಲ್ಲಿ 2 ತಂಡನೂ ಒಟ್ಟಿಗೆ ಮ್ಯಾನೇಜರ್ ಆಗಿದ್ದು ಅದೊಂದು ಭಾಳ ಸಕ್ಸಸ್ಫುಲ್ ಕ್ಯಾಂಪ್ ಆಯಿತು ಹಾಗೂ ಟೂರ್ನಮೆಂಟ್ ಆಯಿತು. ಅದಾದ ನಂತರ ಒಂದು 3 ವರ್ಷ ನಾನು ಇಂಡಿಯನ್ ಕ್ಯಾಂಪ್ಸ್ ಮಾಡ್ಕೊಂಬಂದೆ. ಅದಾದ ನಂತರ 2006ರಲ್ಲಿ ನನಗೆ ಚಾಂಪಿಯನ್ಸ್ ಟ್ರಾಫಿ ಇತ್ತು ಇಂಡಿಯಾದಲ್ಲಿ. ಆಗ ಚಾಂಪಿಯನ್ಸ್ ಟ್ರಾಫಿಗೆ ನನಗೆ ಬ್ರಿಜೇಶ್ ಪಟೇಲ್ ಸರ್ ರೆಕಮೆಂಡ್ ಮಾಡಿ ನನ್ನನ್ನು ಇಂಡಿಯನ್ ಟೀಮ್ ಮ್ಯಾನೇಜರ್ ಆಗಿ ಆ ಚಾಂಪಿಯನ್ಸ್ ಟ್ರಾಫಿ ಟೂರ್ನಮೆಂಟ್ನಲ್ಲಿ ಇಂಡಿಯಾ ಟೀಮ್ ಒಟ್ಟಿಗಿದ್ದೆ. ಅದು ಮುಗಿದು ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಬ್ರಿಜೇಶ್ ಸರ್ NCAನಲ್ಲಿ ಒಂದು ಮ್ಯಾನೇಜರ್ ಬೇಕಾಗಿತ್ತು, ಲಾಜಿಸ್ಟಿಕ್ಸು ಮತ್ತು ಈ ಕ್ರಿಕೆಟ್ ಕ್ಯಾಂಪ್ಸ್ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ. ಆಗ ಬ್ರಿಜೇಶ್ ಸರ್ ಹೇಳಿದ್ರು, ರಮೇಶ್ ಅವ್ರನ್ನೇ ನಾನು ರೆಕಮೆಂಡ್ ಮಾಡ್ತೀನಿ,
ಅವ್ರನ್ನ ನೀವು ಕರ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿಂದ ನನ್ನ NCA ಜರ್ನಿ 2007ರಿಂದ 2013 ತನಕ NCAನಲ್ಲೇ. ಆಗಷ್ಟೇ ನಾನು ಬಹುಶಃ ನಿಮ್ಮನ್ನು ನೋಡಿರ್ಬೇಕು. ನಾನು ಅದೇ ಟೈಮ್ಗೆ ನಾನು ಫೀಲ್ಡಿಗೆ ಬಂದೆ, ನಾನು ಸ್ಪೋರ್ಟ್ಸ್ ಜರ್ನಲಿಸಮ್ಗೆ. ಸೊ ಆ ಟೈಮಲ್ಲಿ ಆ ಕ್ಯಾಂಪಲ್ಲಿ ನಾನು ನೋಡಿರ್ತೀನಿ. ಆವಾಗ ನಾನು NCAನಲ್ಲಿ ಅವ್ರಿಗೆ ಏನೇನು ಬೇಕು, ಜಿಮ್ ಆಗಲಿ, ಪ್ರಾಕ್ಟೀಸ್ ನೆಟ್ಸ್ನಲ್ಲಾಗಲಿ, ಅದನ್ನೆಲ್ಲ ನಾನು ಅರೇಂಜ್ಮೆಂಟ್ ಮಾಡ್ತಾಯಿದ್ದೆ. ಯೂಶಲಿ ಮ್ಯಾನೇಜರ್ ಅಂದರೆ ಏನೇನು ಮಾಡ್ತಾರೆ? ನಾನು ಅಲ್ಲಿ NCAನಲ್ಲಿ ಎಲ್ಲನೂ ಹ್ಯಾಂಡಲ್ ಮಾಡ್ತಾಯಿದ್ದೆ. ಇನ್ಫ್ಯಾಕ್ಟ್ ಅವರು ಬೆಂಗಳೂರಿಗೆ ಬರುವಾಗ ಕ್ಯಾಂಪಿಗೆ ಅವರಿಗೆ ಏರ್ಪೋರ್ಟಿಂದ ಹೋಟೆಲ್ ಮುಟ್ಟಲಿಕ್ಕೆ ಹೋಟೆಲ್ನಲ್ಲಿ ರೂಮ್ ಪ್ರೊವಿಷನ್ಸ್ ಮಾಡಿಕೊಡ್ತಾ ಇದ್ದೆ. ಅವರಿಗೇನಾದರೂ ರೂಮು ಅಡ್ಜಸ್ಟ್ ಆಗಿಲ್ಲ ಅಂದರೆ ಹೋಟ್ಲವರೊಟ್ಟಿಗೆ ಮಾತಾಡಿ ಅವರಿಗೆ ಬೇಕಾದಂಥ ರೂಮ್ಸ್ ಕೊಡ್ತಾಯಿದ್ದೆ. ಮತ್ತು ಬಸ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿ ಹೋಟೆಲಿಂದ ಗ್ರೌಂಡಿಗೆ ಬರಲಿಕ್ಕೆ ಪ್ರಾಕ್ಟೀಸಿಗೆ ಅದು ನೋಡ್ಕೊಳ್ತಾ ಇದ್ದೆ. ಹಾಗೂ NCA ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವ್ರಿಗೆ ಏನೇ ಬೇಕಿದ್ರೂ ಆ ವ್ಯವಸ್ಥೆಯನ್ನು ನಾನು ಮಾಡಿ ಕಲ್ಪಿಸಿ ಕೊಡ್ತಾ ಇದ್ದೆ. ಬೆಂಗಳೂರೆಲ್ಲ ಸುತ್ತಿಸ್ತಾ ಇದ್ರಾ? ಬೆಂಗಳೂರು ಸುತ್ತಿಸ್ತಾ ಇರಲಿಲ್ಲ. ನಮ್ಮದು ಬೇಸಿಕ್ಲಿ ಹೋಟ್ಲಿಂದ ಸ್ಟೇಡಿಯಮಿಂದ ಹೋಟೆಲ್. ಪ್ಲೇಯರ್ಸ್ ಬೆಂಗಳೂರು ನೋಡಬೇಕು ಅಂತಾರೆ ಕೆಲವರು. ಇಲ್ಲ, ಇದರಲ್ಲಿ ಅವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸೇ ಇದ್ದಿದ್ದು. ಹಾಗಾಗಿ ಅವರಿಗೆ ಹೊರಗಡೆ ಇಂಡಿಪೆಂಡೆಂಟ್ ಹೋಗೋ ಫ್ರೀಡಮ್ಸ್ ಇರಲಿಲ್ಲ. ಹಾಗಾಗಿ ಅವ್ರಿಗೇನಾಗ್ತಾ ಇತ್ತು, ಪ್ರತಿಯೊಬ್ಬರೂ ಅವ್ರಿಗೆ ಏನು ಬೇಕಾದರೂ ಮಾಡಿಕೊಟ್ಟಿದ್ದಕ್ಕೆ ಏನಾಯಿತು ಅಂದರೆ ಅವರಿಗೆಲ್ಲ ನನ್ನ ಮೇಲೆ ಒಂದು ಪ್ರೀತಿ ಹ್ಯಾಂಡಲ್ ಮಾಡೋದೇನು ಕಷ್ಟನಾ? ಆವಾಗ ಚಾಲೆಂಜರ್ ಸೀರೀಸ್ನಲ್ಲಿ ಅನಿಲ್ ಕುಂಬ್ಳೆ, ಜವಗಲ್ ಶ್ರೀನಾಥ್, ಸುನೀಲ್ ಜೋಶಿ, ದೊಡ್ಡ ಗಣೇಶು ಎಲ್ಲ ಇದರಲ್ಲಿ ಅವರೆಲ್ಲ ನನಗೆ ರಮೇಶ್ ಅಣ್ಣ ಅಂತ ಕರೀತಾಯಿದ್ರು. ಆಗ ಒಂದಿನ ಸಚಿನ್ನು ಈ ಅಣ್ಣ ಏನಿದು ಸರ್ನೇಮ ಏನಿದು ಕೇಳಿದ್ರು. ಆಗ ಅನಿಲ್ ಕುಂಬ್ಳೆ ಅವರು ಹೇಳಿದ್ರು, ಇಲ್ಲ, ಬೇರೆ ಕಡೆ ದಾದಾ, ಪಾಜಿ, ಭಾಯ್ ಇದ್ದಂಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಅಣ್ಣ ಅಂತ ಕರೀತಾರೆ ಪ್ರೀತಿಲಿ ಅಂತ. ಅಲ್ಲಿಂದ ಏನಾಯಿತು, ಇಂಡಿಯಾ ಪ್ಲೇಯರ್ಸ್ ಎಲ್ಲರೂ ನನಗೆ ರಮೇಶ್ ಅಣ್ಣ ಕರೀತಾ. ಅದು ನಮ್ಮ ಕ್ರಿಕೆಟ್ ಫಸ್ಟ್ ವ್ಯೂವರ್ಸ್ಗೆ ಹೇಳ್ತೀನಿ ಏನಂದರೆ, ರಮೇಶ್ ರಾವ್ ಇವ್ರ ಹೆಸರು. ಬಟ್ ಈ ಕ್ರಿಕೆಟ್ ಸರ್ಕಲಲ್ಲಿ ಏನಂದರೆ ಇವರು ರಮೇಶ್ ಅಣ್ಣ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ನೀವು ಯಾರನ್ನಾದರೂ ಕೇಳಿ ರಮೇಶ್ ಅಣ್ಣ ಎಲ್ಲಿದ್ದಾರೆ ಅಂದರೆ ಎಲ್ಲರೂ ಹೇಳ್ತಾರೆ. ಅದು ಹಾಗೆ ಈಗ ಇಡೀ ಭಾರತ ದೇಶದಲ್ಲಿ ನಾವು ಕರ್ನಾಟಕ ಟೀಮ್ ಒಟ್ಟಿಗೆ ಎಲ್ಲಿಗೆ ಹೋದ್ರೂ ಎಲ್ಲ ಅಸೋಸಿಯೇಷನಲ್ಲಿ ಈಗ ರಮೇಶ್ ಅಣ್ಣ ಆಗಿದ್ದಾರೆ. ಆದರೆ ಇನ್ನು ಎಷ್ಟು ಅಸೋಸಿಯೇಷನ್ನಲ್ಲಿ ಅದು ಅಣ್ಣ ಅಂದರೆ ಏನು ಅಂತ ತಿಳುವಳಿಕೆ ಇದೋ ಇಲ್ಲ ಗೊತ್ತಿಲ್ಲ. ಅದು ಅವರ ಸರ್ನೇಮ ಏನೂ ಗೊತ್ತಿಲ್ಲ. ಆದರೆ ಇಡೀ ದೇಶದಲ್ಲಿ ಈಗ ರಮೇಶ್ ಅಣ್ಣ ಅಂತಲೇ ಈಗ ನಾನು ಗುರುತು ಪರೀಕ್ಷೆಯಲ್ಲಿ ಇವತ್ತು ಹುಡುಗರಿಗಿದ್ದೇನೆ. ನೀವು NCA ಕ್ಯಾಂಪಲ್ಲಿದ್ದಾಗ ನಾನು ನೋಡಿದ್ದೀನಿ, ನಿಮ್ಮದೊಂದು ಕ್ಯಾಬಿನ್ ಇತ್ತು. ಪ್ಲೇಯರ್ಸ್ ಬರ್ತಾರೆ ಹೋಗ್ತಾರೆ. ನಿಮ್ಮ ಕ್ಯಾಬಿನಲ್ಲೇ ಸಾಕಷ್ಟು ಜನ ಪ್ಲೇಯರ್ಸ್ ಕೂತ್ಕೊತಾಯಿದ್ರು, ಬರ್ತಾಯಿದ್ರು, ಡ್ರೈ ಫ್ರೂಟ್ಸ್ ತೊಗೊತಾಯಿದ್ರು, ಕೆಲವರು ಬಾಯಲ್ಲಿ ತಿನ್ಕೊಂಡು ಹೋಗ್ತಾಯಿದ್ರು. ಸೊ ಆ ಒಂದು ಮೆಮೊರೀಸ್ನ ಮೆಲ್ಕಾಕ್ಬೋದಾ? ಇದು ನಾನೇನು ಮಾಡ್ತಾಯಿದ್ದೆ ಅಂತೇಳಿದ್ರೆ, ಇನಿಷಿಯಲಿ 1 ವರ್ಷ ನಾನು ಈ ಕ್ರಿಕೆಟರ್ಸ್ಗಳು ಅವರು ಬಂದು ಜಿಮ್ ಮಾಡೋದು ಹೇಗೆ ಮಾಡ್ತಾರೆ ಅಂತ ನೋಡ್ತಾ ಇದ್ದೆ. ಆಮೇಲೆ ಏನಾಯಿತು, ನಾನೇ ನನ್ನ ರೂಮ್ನಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ಅದು ಇದ್ದದ್ದು ರೂಮ್ನಲ್ಲಿತ್ತು. ಕ್ರಿಕೆಟರ್ಸು ನನ್ನೊಟ್ಟಿಗೆ ಎಷ್ಟು ಬೆರೆತಿದ್ರಂದರೆ, ಅವರು ಸೀದಾ ರೂಮಿಗೆ ಬರೋರು. ನಾನು ಒಂದು ವೇಳೆ ಮೀಟಿಂಗ್ನಲ್ಲಿ ಎಲ್ಲಾದರೂ ಇದ್ರೂ ಅವರು ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ತೆಗೆದು ತಿನ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೇನಿತ್ತು ಒಂದು ಗ್ಯಾರಂಟಿ ಅಂದರೆ, ರಮೇಶ್ ಅಣ್ಣನ ರೂಮಿಗೆ ಹೋದರೆ ಹೊಟ್ಟೆ ಹಸಿದಾಗ ಏನೋ ಒಂದು ಸಿಗ್ತದೆ ತಿನ್ನಲಿಕ್ಕೆ ಅಂತ ಇತ್ತು. ಅದು ಹಾಗೆ ಕೆಲವು ಕರ್ನಾಟಕ ಪ್ಲೇಯರ್ಸು ಅಲ್ಲಿ ಜಿಮ್ಮಿಗೆ ಬರ್ತಾಯಿದ್ರು. ಅವರು ನೋಡಿ ಅವರುಗಳು ಅದನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ರು. ಅದು ಇನ್ನೂ ಹೆಚ್ಚು ನನಗೆ ಇಷ್ಟೊಂದು ಪ್ರೀತಿನಲ್ಲಿ ಇವರು ತಿಂದು ಇದು ಮಾಡುವಾಗ ಇರಲಿ ಅಂತ ಹೇಳ್ಕೊಂಡು ಅವರಿಗೆ ಇದು ಮಾಡಿದೆ. ನಿಮ್ಮ ಜೋಬಿಂದ ನೀವು ಪರ್ಸ್ನಲ್ಲಾಗಿ ಖರ್ಚು ಮಾಡ್ತಾಯಿದ್ರಿ ಕ್ರಿಕೆಟರ್ಸ್ಗೆ. ಸೊ ನಿಮ್ಮ ಮತ್ತು ಕ್ರಿಕೆಟರ್ಸ್ ನಡುವೆ ಒಂದು ಸಖತ್ ಬಾಂಡಿಂಗ್ ಇದೆ. ಪ್ರತಿಯೊಬ್ಬ ಕ್ರಿಕೆಟರು ಕೂಡ ನಿಮಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಸಾಕಷ್ಟು ಹೆಲ್ಪ್ ಮಾಡಿದ್ದೀರಾ ಕ್ರಿಕೆಟರ್ಸ್ಗೆ. ಯಾವುದಾದ್ರೂ ಕೆಲವೊಂದು ಇನ್ಸಿಡೆಂಟ್ಸ್ ಹೇಳ್ಬೋದಾ ರಮೇಶಣ್ಣ ಈ ಟೈಮಲ್ಲಿ? ಭಾಳಷ್ಟು ಮಾಡಿದ್ದೀನಿ. ಆ್ಯಕ್ಚುಲಿ 1995ರಲ್ಲಿ ರಾಜಶೇಖರ್ ಶಾನ್ಬಾಲ್ ಅಂತ ಒಬ್ಬ ಒಳ್ಳೆ 16-17 ವರ್ಷದ ಕ್ರಿಕೆಟಿಗ ಮೈಸೂರಿಂದ, ಅವನು ಜಗನ್ನಾಥ್ ಅಕಾಡೆಮಿಗೆ ಬಂದು ಉತ್ತಮವಾಗಿ ಆಡ್ತಾ ಇದ್ದ. ಆಗ ಅವನಿಗೆ ಹೇಳಿದೆ, ನೀ ಮೈಸೂರಿನಲ್ಲಿ ಇದ್ಕೊಂಡ್ರು ನೀನು ರಣಜಿ ಆಡೋದು ಭಾರತ ಆಡೋದೆಲ್ಲ ಭಾಳಷ್ಟು ಕಷ್ಟ ಇದೆ ಅಂತ, ನೀ ಬೆಂಗಳೂರಿಗೆ ಬಂದರೆ ಒಳ್ಳೆಯದು ಅಂದೆ. ಆಗ ಅವನು ನಮ್ಮ ತಂದೆಯವರ ಹತ್ರ ಮಾತಾಡಬೇಕು, ಮನೆಯಲ್ಲಿ ನಾವು 3 ಮಕ್ಕಳು, ನಮ್ಮ ತಂದೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ನಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ಅದು ನಮ್ಮ ತಂದೆಯವ್ರಿಗೆ ಕೇಳಬೇಕು ಅಂತ ಹೇಳಿದೆ. ಕೊನೆಗೆ ನಿಮ್ಮ ತಂದೆಯವರಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ
ಹೇಳಿ ಕೊನೆಗೆ ಅವ್ರ ತಂದೆ ಹೇಳಿದ್ರು ಅವನ್ನ ಬೆಂಗಳೂರಿನಲ್ಲಿ ಇಟ್ಟು ರೂಮು ಮಾಡಿ ಖರ್ಚು ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಇದೆ, ನನಗೆ 3 ಮಕ್ಕಳಿದ್ದಾರೆ, ಅವ್ರಿಗೂ ವಿದ್ಯಾಭ್ಯಾಸ ಎಲ್ಲ ಮಾಡಬೇಕು ಅಂತ. ಆಗ ನಾನು ಹೇಳಿದೆ, ಇಲ್ಲ, ಅವನನ್ನು ನಾನು ಮಗನಾಗಿ ಸ್ವೀಕಾರ ಮಾಡ್ತೀನಿ, ನೀವು ಕಳಿಸಿಕೊಡಿ, ಅವನ ವಿದ್ಯಾಭ್ಯಾಸ ಆಗಲಿ ಏನಿದೋ ನಾನು ನೋಡ್ಕೊಳ್ತೀನಿ, ಅವನಿಗೆ ಒಳ್ಳೆ ಕ್ರಿಕೆಟರ್ ಆಗೋ ಅವಕಾಶ ಇದೆ, ಹಾಗಾಗಿ ಅವನು ಇಲ್ಲಿ ಬೆಂಗಳೂರಿಗೆ ಬರಬೇಕು ಅಂತ ಹೇಳ್ತು. ಬಂದ ಮೇಲೆ ಸುರುಗುಪ್ಪಿಯವರು ರೂಮ್ಮೇಟಾಗಿ ಕರ್ಕೊಂಡ್ರು. ನಮ್ಮ ಹೋಟೆಲ್ನಲ್ಲೇ ಅವರು ಬೆಳಿಗ್ಗೆ ತಿಂಡಿ ಊಟ ಎಲ್ಲ ಮಾಡ್ತಾಯಿದ್ರು. ಅವರಿಗೆ ಬೇಕಾದಂಥ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದರು. ಅವರಿಗೆ ನಾನು ಡೈಲಿ ಅವನಿಗೆ ನಾನು ಫಾಲೋ ಅಪ್ ಮಾಡಿ ಏನು ಮಾಡಿದೆ ಇವತ್ತು, ಏನು ಪರ್ಫಾರ್ಮೆನ್ಸು ಅಂತೆಲ್ಲ ಕೇಳಿದೆ. ಅವನು ಅಂಡರ್-19 ಫಸ್ಟ್ ವರ್ಲ್ಡ್ ಕಪ್ ಸೌತ್ ಆಫ್ರಿಕಾದಲ್ಲಿ ನಡೀತು. ಹರ್ಭಜನ್ ಸಿಂಗ್, ಮೊಹಮ್ಮದ್ ಕೈಫ್ ಆ ತಂಡದಲ್ಲಿ ಅವನು ಕರ್ನಾಟಕದಿಂದ ವಿಕೆಟ್ ಕೀಪರ್ ಆಗಿ ಹೋಗಿ ಅಂಡರ್-19 ವರ್ಲ್ಡ್ ಕಪ್ ಆಡ್ದ, ರಣಜಿ ಪಾದಾರ್ಪಣೆ ಮಾಡ್ದ, ರಂಜಿ ಟ್ರಾಫಿ ಆಡ್ದ. ಹಾಗಾಗಿ ಯಾರೇ ಕಷ್ಟದಲ್ಲಿದ್ದಾರೆ ಅಂತೇಳಿದರೆ ನನಗೆ ಭಗವಂತ ಯಾವುದೇ ಥರದ್ದು ಕಷ್ಟ ಅಂತ ಜೀವನದಲ್ಲಿ ಕೊಟ್ಟಿರಲಿಲ್ಲ. ಆದರೆ ನಾನು ಕಷ್ಟವನ್ನು, ಜನರ ಕಷ್ಟವನ್ನು ನಾನು ಆ ಹೋಟೆಲ್ನಲ್ಲಿ ನೋಡಿ ಗೊತ್ತಿತ್ತು. ಹಾಗಾಗಿ ಯಾವುದೇ ಕ್ರಿಕೆಟರ್ಸಿಗೆ ಮನೆಯಿಂದ ಇನ್ನು ಕೆಲವೊಂದು ಇನ್ಸಿಡೆಂಟ್ ನಾನು ಹೇಳ್ಬಿಡ್ತೇನೆ. ಕೆಲವರಿಗೆ ಶೂ ಕೊಡಿಸಿದ್ದೀರಾ, ಕೆಲವರಿಗೆ ಕಾಂಟ್ರಾಕ್ಟ್ ಕೊಡಿಸಿದ್ದೀರಾ, SG ಬ್ಯಾಟ್ ಕಾಂಟ್ರಾಕ್ಟ್ ಇರ್ಬೋದು. ಸೊ ಈ ಥರ ಸಾಕಷ್ಟು ಹೆಲ್ಪ್ ಮಾಡಿದ್ದೀರಾ. ಅದು ಅಂದರೆ SG ಕಂಪ್ನಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ SG ಕಂಪ್ನಿದು ಪಾರಸ್ ಬೈ ಅಂತ ಓನರ್ ಇದ್ದರು. ನಾನೇನು ಅವರಿಗೆ ಅಪ್ರೋಚ್ ಮಾಡಿದೆ, ಕರ್ನಾಟಕದಲ್ಲಿ ಕೆಲವು ಒಳ್ಳೆ ಟ್ಯಾಲೆಂಟೆಡ್ ಕ್ರಿಕೆಟರ್ಸ್ ಬರ್ತಾ ಇದ್ದಾರೆ, ಅವರ ಫ್ಯಾಮ್ಲಿ ಅಷ್ಟು ವೆಲ್ ಆಫ್ ಇಲ್ಲ, ಸೊ ನೀವು ನನಗೆ ಸಪೋರ್ಟ್ ಮಾಡಿದರೆ ಒಳ್ಳೊಳ್ಳೆ ಕ್ರಿಕೆಟರ್ಸ್ನ ನಾನು ಮೇಲಕ್ಕೆ ತರ್ಬೋದು ನಿಮ್ಮ ಸಹಕಾರದಿಂದ ಅಂದೆ. ಅವರು ಇನಿಷಿಯಲಿ ಅವರು ಅದಕ್ಕೆ ಸ್ಟಾರ್ಟಿಂಗಲ್ಲಿ ನೋ ಅಂತ ಇತ್ತು. ಯಾಕೆಂದರೆ ಭಾಳಷ್ಟು ಜನ ಅದನ್ನು ತಗೊಂಡು ಮಾರಿ ದುಡ್ಡು ಮಾಡಿದರು. ಹಾಗಾಗಿ ಇನಿಷಿಯಲಿ ನನಗೆ ಕೆಲವು ವಸ್ತು ಕೊಟ್ಟರು, ಅದು ಕ್ರಿಕೆಟರ್ಸಿಗೆ ಕೊಟ್ಟೆ. ಒಳ್ಳೊಳ್ಳೆ ಕ್ರಿಕೆಟ್ ಪರ್ಫಾರ್ಮೆನ್ಸ್ ಮಾಡಿ ಮೇಲ್ ಬರಲಿಕ್ಕೆ ಶುರು ಆದರು. ಆವಾಗ ಅವರಿಗೆ ನನ್ನ ಮೇಲೆ ನಂಬಿಕೆ ಬಂದು, ನಾನು ಯಾವುದೇ ಕ್ರಿಕೆಟಿಗೆ ಇವನು ಒಳ್ಳೆ ಉತ್ತಮ ಇದ್ದಾನೆ, ಮುಂದೆ ಬರ್ತಾನೆ, ಮೇಲೆ ಆಡ್ತಾನೆ ಇವನು ಅಂತ ಹೇಳಿದ್ರೆ ಆ ಹುಡುಗರಿಗೆಲ್ಲ ಕಾಂಟ್ರಾಕ್ಟ್ ಮಾಡಿದರು. ಇವತ್ತು ತನಕ SG ಕಂಪನಿಯವರು ಕರ್ನಾಟಕದ ಸುಮಾರು ಒಂದು 40-42 ಕ್ರಿಕೆಟರ್ಸಿಗೆ ಕಾಂಟ್ರಾಕ್ಟ್ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿದ್ರು. ಇವತ್ತಿರೋ ಕರ್ನಾಟಕ ರಣಜಿ ತಂಡದಲ್ಲೂ ಸುಮಾರಾಗಿ 8-9 ಹುಡುಗರು SG ಕಾಂಟ್ರಾಕ್ಟ್ನಲ್ಲಿ ಇದ್ದುಕೊಂಡು ಆಡ್ತಾ ಇದ್ದಾರೆ. ಸೊ ರಮೇಶ್ ಅಣ್ಣ, ಒಂದು ಫೋನ್ ಹೊಡೆದ್ರೆ ಸಾಕು, ಕಂಪನಿಗಳು ನೋ ಅನ್ನಲ್ಲ. ಅಂದರೆ ಆ ಥರ ಬಾಂಡಿಂಗ್ ನಿಮಗೂ ಪ್ಲಸ್ ಕಂಪನೀಸ್ಗೂ ಇದೆ. ಜೊತೆಗೆ ಅವ್ರಿಗೂ ಗೊತ್ತು ರಮೇಶ್ ರಾವ್ ಅವರು ಪ್ಲೇಯರ್ಸ್ಗೆ ಎಷ್ಟು ಹೆಲ್ಪ್ ಮಾಡ್ತಾರೆ. ಅದು ರಮೇಶ್ ರಾವ್ ಸುಮ್ಮನೆ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಒಂದು ಟ್ಯಾಲೆಂಟ್ ಇದ್ದರೆ ನೋಡಿ ಅವ್ರ ಕಷ್ಟ ಇದ್ದರೆ ಅವ್ರಿಗೆ ಸ್ಪಂದಿಸ್ತಾರೆ. ಸೊ ರಮೇಶಣ್ಣ, ಈಗ ನಿಮ್ಮ ಮತ್ತು ಪ್ಲೇಯರ್ಸ್ ನಡುವೆ ನಾವು ಮಾತಾಡ್ತಾ ಇದ್ವಿ. ಪ್ರತಿಯೊಬ್ಬ ಪ್ಲೇಯರ್ನು ನೀವು ಮಕ್ಕಳ ಥರ ನೋಡ್ತೀರಾ, ನೀವು ಮಕ್ಕಳ ಥರ ಟ್ರೀಟ್ ಮಾಡ್ತೀರಾ ನೀವು. ಸೊ ಬೇರೆ ಪ್ಲೇಯರ್ಸ್ ಎಲ್ಲ ನಿಮ್ಮ ಹತ್ರ ಯಾವ ರೀತಿ ಇರ್ತಾರೆ? ನಾನು 2013ನೇ ಇಸ್ವಿನಲ್ಲಿ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಿಂದ ಹೊರಬಂದು ಮುಂದೇನು ಅಂತ ಆಲೋಚನೆ ಮಾಡುವಾಗ ಬ್ರಿಜೇಶ್ ಪಟೇಲ್ ಸರು ನಾನು NCAಯಿಂದ ಹೊರಬಂದಿದ್ದು ಗೊತ್ತಾಗಿ ನನಗೆ ಫೋನ್ ಮಾಡಿ ಅವರ ಆಫೀಸಿಗೆ ಕರ್ಕೊಂಡು ಏನು ಮುಂದಕ್ಕೆ ಅಂಥೇಳಿ ಆಲೋಚನೆ ಅಂದಾಗ, ಇನ್ನೂ ಆಲೋಚನೆ ಮಾಡಿಲ್ಲ, ಕ್ರಿಕೆಟ್ ಒಟ್ಟಿಗೆ ಇರಬೇಕು ಅಂತ ನನಗೊಂದು ಆಸೆ ಉಂಟು ಅಂತ ಹೇಳಿದ್ದಕ್ಕೆ, ನೀನು ಕರ್ನಾಟಕದ ರಣಜಿ ತಂಡದ ಮ್ಯಾನೇಜರ್ ಆಗಿ ನೀನನ್ನು ನಾನು ಮಾಡ್ತೇನೆ. 2013ರಲ್ಲಿ 14 ವರ್ಷ ಕರ್ನಾಟಕ ರಣಜಿ ಟ್ರಾಫಿ ಆಗಲಿ ವಿಜಯ ಹಜಾರೆ ಆಗಲಿ ಯಾವುದು ಗೆದ್ದಿರಲಿಲ್ಲ. ಹಾಗಾಗಿ ನೀನು ಕರ್ನಾಟಕ ಟೀಮನ್ನು ಮುಂದುವರಿಸು ಅಂಥೇಳಿ ರಣಜಿ ತಂಡನ ಕೊಟ್ಟರು. ಆವಾಗ ಏನಾಯಿತು ಅಂದರೆ, ನಮ್ಮ ಗ್ರೂಪ್ನಲ್ಲಿ 9 ಟೀಮ್ನಲ್ಲಿ 8 ಮ್ಯಾಚಸ್ನಲ್ಲಿ 4 ಮ್ಯಾಚ್ ಆಗಿ ನಾವು 7ನೇ ಪೊಸಿಷನ್ನಲ್ಲಿದ್ವಿ 2013-14ನಲ್ಲಿ. ಆವಾಗ ಬ್ರಿಜೇಶ್ ಪಟೇಲ್ ಸರು ಕರೆದು, ನೀ ಮ್ಯಾನೇಜರ್ ಆಗಿ ಈ ವರ್ಷ ನಮಗೆ ರಣಜಿ ಟ್ರಾಫಿ ಗೆಲ್ಲಬೇಕು ಕರ್ನಾಟಕ ಅಂದರು. ನಾನಾಗ ಅವ್ರಿಗೆ ಹೇಳಿದೆ, 4 ಮ್ಯಾಚ್ ಮುಗಿದು 7ನೇ ಸ್ಥಾನದಲ್ಲಿ ಇದ್ದೀವಿ, ಇನ್ನಿರೋದು 4 ಮ್ಯಾಚು, ಇದು ಬಹಳ ಕಷ್ಟ ಈ ವರ್ಷ, ಮುಂದಿನ ವರ್ಷಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಹುಡುಗರೊಟ್ಟಿಗೆ ಅಂದೆ. ಅವರು ಎಷ್ಟು ಸುಲಭವಾಗಿ ಹೇಳಿದ್ರು ಅಂದರೆ, ಇನ್ನು 4 ಮ್ಯಾಚ್ ನೀನು ಗೆದ್ದರೆ ನೀ ಕ್ವಾರ್ಟರ್ ಫೈನಲ್ಸ್ಗೆ ಹೋಗ್ತೀಯಾ, ಕ್ವಾರ್ಟರ್ ಫೈನಲ್ಸ್ಗೆ ಹೋದರೆ ಸೆಮಿಫೈನಲ್, ಫೈನಲ್,
ಸೊ ದ ರಾಂಜಿ ಟ್ರಾಫಿ ಕ್ಯಾನ್ ಬಿ ಸೀನ್ ಇನ್ ಮೈ ಕ್ಯಾಬಿನ್ ಅಂತ ಹೇಳಿದ್ರು. ಅದೊಂದೇ ನನಗೆ ಸ್ಫೂರ್ತಿ ಕೊಡ್ತು. ಭಗವಂತ ಕೈ ಹಿಡ್ದ, ಹುಡುಗರು ಸಪೋರ್ಟ್ ಸ್ಟಾಫ್ ನನ್ನ ಮೇಲೆ ಭರವಸೆ ಇಟ್ಟರು. ಅವರೊಟ್ಟಿಗೆ ನನ್ನ ಫಸ್ಟು ಟೂರು ಹರಿಯಾಣ ಮೇಲೆ ರೋಹ್ತಕ್ಗೆ ಪ್ರಯಾಣ ಆಯಿತು. ನನ್ನ ರೋಹ್ತಕ್ ಹರಿಯಾಣ ಪ್ರಯಾಣ ಹೋದಾಗ ನನ್ನ ಫಸ್ಟು ಡ್ಯೂಟಿ ಏನಿತ್ತು, ಹುಡುಗರ ಅವರವರ ಬಾಂಧವ್ಯ ಹೇಗಿದೆ, ಹುಡುಗರ ಸಪೋರ್ಟ್ ಸ್ಟಾಫು ಬಾಂಧವ್ಯ ಹೇಗಿದೆ, ಇದನ್ನು ಅರಿತುಕೊಳ್ಳಿಕ್ಕೆ ನಾನು ಆ ಮ್ಯಾಚ್, ಆ ಒಂದು ಮೊಟ್ಟ ಮೊದಲನೇ ಮ್ಯಾಚು ನಾನು ನೋಡಿದೆ. ಅಲ್ಲಿ ನನಗೆ ಯಾಕೋ ಒಂದು ಇದು ಬರಲಿಲ್ಲ, ಸೀನಿಯರ್ಸು ಜೂನಿಯರ್ಸು ಆ ಥರ ಒಂದು ಭಾವನೆಯಲ್ಲಿ ಟೀಮ್ ಇತ್ತು ಅಂತ ಅನಿಸ್ತು. ಯೂನಿಟಿ ಇರಲಿಲ್ಲ. ಯೂನಿಟಿ ಇತ್ತು, ಆದರೆ ಏನು ಅಂದರೆ ಜೂನಿಯರ್ಸ್ಗೆ ಸೀನಿಯರ್ಸ್ ಒಟ್ಟಿಗೆ ಫ್ರೀಯಾಗಿ ಮೂವ್ ಆಗ್ತಾ ಇರಲಿಲ್ಲ, ಸೀನಿಯರ್ಸ್ ಜೂನಿಯರ್ಸ್ ಒಟ್ಟಿಗೆ ಫ್ರೀಯಾಗಿ ಮೂವ್ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ತಿಳ್ಕೊಂಡೆ, ಇದನ್ನು ನಾನು ಒಂದು ಫ್ಯಾಮಿಲಿ, ಒಂದು ಸಂಸಾರ ಥರ ನಾನು ಇದನ್ನು ಬೆಳೆಸಿದರೆ ರಿಸಲ್ಟ್ ಯಾಕೆ ಬರಬಾರ್ದು ಅಂತ ಹೇಳ್ಕೊಂಡು ರಾತ್ರಿ ಹೊತ್ತು ಕೆಲವು ಸೀನಿಯರ್ಸ್ನ ಕರೆಸಿ ಕೆಲವು ಜೂನಿಯರ್ಸ್ನ ಕರೆಸಿ ಒಟ್ಟಿಗೆ ನಮ್ಮ ರೂಮ್ನಲ್ಲೇ ನಾನೇ ಅವರಿಗೆ ಊಟ ಎಲ್ಲ ಇಟ್ಕೊಂಡು ಮಾತಾಡಿಕೊಂಡು ಫಸ್ಟ್ ಮ್ಯಾಚ್ ಆಗೋಷ್ಟರಲ್ಲಿ ಆ ಬಾಂಡಿಂಗ್ ಅಂತ ಏನು ಹೇಳ್ತೀವೋ ಭಾಳಷ್ಟು ನೋಡಿದೆ ನಾನು. ಅದಾದಮೇಲೆ ಎರಡನೇ ಮ್ಯಾಚು ಎಲ್ಲರನ್ನೂ ಒಟ್ಟು ಸೇರಿಸಿ ಒಂದು ಟೀಮ್ ಡಿನ್ನರ್ ಅಂತಾಯಿತು. ಅಲ್ಲಿ ಒಬ್ಬರಿಂದ ಒಬ್ಬರು ಅವರ ಅನುಭವಗಳು ಹೇಳಿ ಅಲ್ಲಿ ನಾನು ಇದನ್ನು ಒಂದು ಫ್ಯಾಮಿಲಿ ಆಫ್ ರಣಜಿ ಕ್ರಿಕೆಟರ್ಸ್ ಅಂತ ತಂದೆ. ಅಟ್ಮಾಸ್ಫಿಯರೇ ಬದಲಾಯಿತು. ವಿನಯ್ ಕುಮಾರ್ ಕ್ಯಾಪ್ಟನ್ ಆಗಿದ್ದರು, ಜೆ ಅರುಣ್ ಕುಮಾರ್, ಮನ್ಸೂರ್ ಅಲಿ ಖಾನ್, ಭಾಳಷ್ಟು ಒಳ್ಳೆ ಕೋಚ್ಗಳು, ಜಾಕ್ ಆ್ಯಂಡ್ ಮ್ಯಾಕ್ ಅಂತಲೇ ಕರೀತಾ ಇದ್ರು. ಅವ್ರುಗಳು ನಾನು ಆ ಟೀಮ್ ಬಾಂಡಿಂಗ್ ಮಾಡಿದ್ದೆಲ್ಲ ನೋಡಿ ಅವರಿಗೂ ಒಂದು ಸ್ಫೂರ್ತಿ ಬಂದು ಕೆಲವು ಕಡೆ ಅವರೂ ಸಂಜೆ ಹುಡುಗರೊಟ್ಟಿಗೆ ಕೂತ್ಕೊಂಡು ಡಿನ್ನರ್ ಮಾಡೋದು, ಹುಡುಗರನ್ನ ರೂಮ್ನಲ್ಲಿ ಕರೆದು ಮಾತಾಡೋದು. ಅದು ಆ ವರ್ಷ ನಾವು ಬ್ರಿಜೇಶ್ ಪಟೇಲ್ ಸರ್ ರಾಂಜಿ ಟ್ರಾಫಿ ಎಕ್ಸ್ಪೆಕ್ಟ್ ಮಾಡಿದ್ರು, ನಾವು ರಣಜಿ ಗೆದ್ವಿ, ವಿಜಯ್ ಹಜಾರೆ ಒನ್ ಡೇ ಮ್ಯಾಚ್ ಗೆದ್ವಿ, ಇರಾನಿ ಟ್ರಾಫಿನೂ ಗೆದ್ದು ಮೂರನ್ನು 2013-14 ಗೆದ್ವಿ, 14-15 ಮೂರನ್ನು ನಾವು ರಿಟೈನ್ ಮಾಡ್ಕೊಂಡ್ವಿ. ಅಲ್ಲಿಂದ ನನಗೆ ಗೊತ್ತಾಯಿತು, ಒಂದು ಗೆಲುವು ಬೇಕಾದರೆ ಒಬ್ಬ ಪ್ಲೇಯರಿಂದ ಒಬ್ಬ ಪ್ಲೇಯರ್ ಆಗಲಿ, ಸಪೋರ್ಟ್ ಸ್ಟಾಫ್ ಆಗು ಪ್ಲೇಯರ್ಸಿಗಾಗಲಿ ಭಿನ್ನಾಭಿಪ್ರಾಯ ಇದ್ದರೆ ಸಕ್ಸಸ್ ಬರಲಿಕ್ಕೆ ಚಾನ್ಸೇ ಇಲ್ಲ. ನೀವಿದ್ದರೆ ಅಲ್ಲಿ ಜಗಳ ಇಲ್ಲ, ರಾಜಕೀಯ ಇರಲ್ಲ, ಎಲ್ಲರನ್ನೂ ಒಟ್ಟಾಗಿ ತೊಗೊಂಡು ಹೋಗ್ತೀರಾ. ಸೊ ಅದು ನಿಮ್ಮ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ. ಖಂಡಿತವಾಗಿಯೂ ನನ್ನ ಮೇಜರ್ ರೋಲ್ ನಾನು ತಿಳ್ಕೊಂಡೆ, ಯಾವುದೇ ಗೆಲುವಿಗೆ ಎಲ್ಲರೂ ಕೈಗೂಡಿಸಿದರೆ ಆ ಗೆಲುವು ಬರೋದು. ನಾನು ಅವನು ಜೂನಿಯರ್ ಕ್ರಿಕೆಟ್ರಾ ಸೀನಿಯರ್ ಕ್ರಿಕೆಟ್ರ ಅಂತ ನನಗೆ ಭೇದ ಭಾವನೆ ಇರಲಿಲ್ಲ. ಅವ ಬಡವ ಶ್ರೀಮಂತ ಏನೂ ಇರಲಿಲ್ಲ, ನನಗೆಲ್ಲರೂ ಒಂದೇ. ಇವತ್ತಿಗೂ ನಾನು ಹೇಳ್ತೀನಿ ಜನರಿಗೆ, ನಾನು ದುಡ್ಡು ಸಂಪಾದನೆ ಮಾಡಿಲ್ಲ, ಜನ ಸಂಪಾದನೆ ಮಾಡಿದ್ದೀನಿ. ಇವತ್ತಿಗೂ ನನಗೆ ಜನರು ಬಹಳ ಮುಖ್ಯ. ಎಲ್ಲಾದರೂ ಹೋದಾಗ ರಮೇಶ್ ಎಕ್ಸಲೆಂಟ್, ಬಾಯ್ಸ್ ಆರ್ ಡೂಯಿಂಗ್ ವೆರಿ ವೆಲ್, ಗ್ರೇಟ್ ಅಂತ ಹೇಳಿದಾಗ ಭಾಳಷ್ಟು ಸಂತೋಷ ಆಗ್ತದೆ. ಯಾಕೆಂದರೆ ಕೆಲವು ಹುಡುಗರು ಒಳಗಡೆ ತಂಡದೊಳಗೆ ಬಂದಾಗ ಫಸ್ಟ್ ಮ್ಯಾಚ್ ಎರಡನೇ ಮ್ಯಾಚ್ ನೋಡ್ತೀನಿ, ಭಾಳ ಸೈಲೆಂಟ್ ಆಗಿರ್ತಾರೆ. ಅವರಿಗೆ ಮಾತಾಡೋದು, ನಾನು ಮಾತಾಡಿಸಿದ್ರು ಒಂಥರ ಭಯದ ವಾತಾವರಣದಲ್ಲಿ. ಏನು ಭಯ ಬೇಡಬೇಡ, ನೀನು ಸ್ಕೂಲ್ ಕಾಲೇಜ್ನಲ್ಲಿ ಯಾವ ಥರ ನೀನು ನಿನ್ನ ಫ್ರೆಂಡ್ಸ್ ಒಟ್ಟಿಗಿದ್ದೆ ಅದೇ ಥರ ಇಲ್ಲಿ ಇರಬೇಕು ನೀನು ಅಂಥೇಳಿ ಅವ್ರನ್ನ ಇನ್ವಾಲ್ವ್ ಮಾಡ್ತಾಯಿದ್ದೆ. ಅದು ಇವತ್ತಿಗೂ ಅದು ಸಕ್ಸಸ್ ಆಗಿದೆ. ಮತ್ತು ಇನ್ನೊಂದೇನು ಅಂದರೆ, ಸುಮಾರು ಅಕ್ಟೋಬರ್ನಲ್ಲಿ ಶುರು ಆಗ್ತದೆ ಇದು ಜರ್ನಿ. ರಾಂಜಿ ಟ್ರಾಫಿ, ಸೈಯದ್ ಮುಸ್ತಕ್ ಅಲಿ, ವಿಜಯ್ ಹಜಾರೆ. ಫೆಬ್ರವರಿ ಮಾರ್ಚ್ ಅಂತ್ಯ ಆಗ್ತದೆ. 6 ತಿಂಗಳ ಕಾಲ 17, 18, 19, 24, 25 ವರ್ಷದ ಹುಡುಗರಿಗೂ ಒಂದು ಹೋಮ್ ಸಿಕ್, ಒಂದು ಫ್ಯಾಮಿಲಿ ಬಹಳಷ್ಟು ಕಷ್ಟ ಇದೆ. ಕೆಲವು ಸಲ ನನಗೆ ಅನಿಸ್ತದೆ, ನನ್ನ ಹೆಂಡ್ತಿನ ಬಿಟ್ಟು ನಾನು ಇರಬೇಕಲ್ಲಪ್ಪ, 15 ದಿನ ಆಯ್ತಲ್ಲಪ್ಪ, ಮನೆಗೆ ಯಾವಾಗ ಹೋಗ್ತೀನಿ. ಈ ಥರದ್ದೊಂದು ನಮಗೆ ಬರಬೇಕಾದ್ರೆ ಇಷ್ಟು ವಯಸ್ಸಾದವರಿಗೆ, ಆ ಹುಡುಗರಿಗೆ ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದರು, ತಂದೆ ತಾಯಿಯಂದರು ಅವರನ್ನು ಎಷ್ಟು ಮಿಸ್ ಮಾಡ್ತಾರೆ ಅಂತ ನಾನು ಕೆಲವು ಹುಡುಗರ ಹತ್ರನೂ ಅದರಿಂದನೂ ಪರ್ಫಾರ್ಮೆನ್ಸ್ ಕೂಡ ಡಲ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ಅಲ್ವಾ? ಇದೆ. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಈ ಹುಡುಗರಿಗೆ ಒಂದು ತಂದೆ ಸ್ಥಾನದಲ್ಲಿದ್ದು ಅವರೊಟ್ಟಿಗೆ ಬೆರೆತು ಇವತ್ತಿಗೂ ನಾವೊಂದು 6-7 ಜನ ಇದ್ದೀವಿ.
ಸಂಜೆ ಏನೂ ಇರಲಿಲ್ಲ ಅಂದರೆ ಎಲ್ಲ ನನ್ನ ರೂಮಿಗೆ ಬರ್ತಾರೆ. ನಾವು ಲೂಡೋ ಆಡ್ತೀವಿ ಇವತ್ತಿಗೂ. ಶ್ರೇಯಸ್ ಗೋಪಾಲ್ ಆಗಲಿ, ಮಯಾಂಕ್ ಅಗರ್ವಾಲು, ಶರತ್ ಶ್ರೀನಿವಾಸು, ಈಗ ಹೊಸೊಬ್ಬ ಹಾರ್ದಿಕ್ ರಾಜ್ ತಂಡಕ್ಕೆ ಬಂದವನು ನಾವು ಗ್ರೌಂಡಿಂದ ಬರ್ತಾ ಇದ್ರೆ ವಾಟ್ ಟೈಮ್ ಬ್ರೋ ವಿ ಆರ್ ಪ್ಲೇಯಿಂಗ್ ಲೂಡೋ ಅಂತ ಹೇಳ್ತಾರೆ. ಅದು ಅವರೆಲ್ಲ ಬಂದು ಅದೊಂದು ಬಾಂಧವ್ಯ ಅಟ್ಮಾಸ್ಫಿಯರ್ ಕ್ರಿಯೇಷನ್, ಅದೂ ಎಷ್ಟೋ ಹೆಲ್ಪ್ ಆಗ್ತದೆ ಕರ್ನಾಟಕಕ್ಕೆ. ಮತ್ತು ಈ 6 ತಿಂಗಳಲ್ಲಿ ಫ್ಯಾಮ್ಲಿನ ಮಿಸ್ ಮಾಡೋದು ಇಷ್ಟಿದೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಈ ವರ್ಷದ್ದು ನಾನು ಕೊಡ್ತೀನಿ ನಿಮಗೆ. ನಮ್ಮ ವಿಜಯ್ ಹಜಾರೆ ಟೂರ್ನಮೆಂಟು ನಮ್ಮ ಲೀಗ್ ನಡೆದದ್ದು ಅಹಮದಾಬಾದ್ನಲ್ಲಿ. 21 ದಿನ ನಾವು ಅಹಮದಾಬಾದ್ನಲ್ಲಿದ್ವಿ. ಯಾವಾಗ ನಾವು ನಾಕೌಟಿಗೆ ಕ್ವಾಲಿಫೈ ಆಗಿದ್ವಿ, ಅದು ಬರೋಡದಲ್ಲಿ ನಡೀತದೆ. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಅಂದರು. ನಮಗೆ 5 ದಿನ ಗ್ಯಾಪ್ ಇತ್ತು ಮಧ್ಯೆಯಲ್ಲಿ. ಆವಾಗ ನಾನು ತಿಳ್ಕೊಂಡೆ, ಹೋದ ವರ್ಷ ನಾವು ಕ್ವಾರ್ಟರ್ ಫೈನಲ್ಸ್ಗೆ ವಿಜಯ್ ಹಜಾರೆ ಹೋದ್ವಿ, ಬಟ್ ರಾಜ್ಕೋಟ್ನಲ್ಲಿತ್ತು. ಅಹಮದಾಬಾದ್ನಲ್ಲೇ ಲಾಸ್ಟ್ ಇಯರ್ ಆಡಿದ್ವಿ, ಅಲ್ಲಿಂದಲೇ ನೀವು ರಾಜ್ಕೋಟ್ ಹೋಗಿ ಅಂದರು. ಸೊ ನಾವು ರಾಜ್ಕೋಟಿಗೆ ಹೋದ್ವಿ, ಸೆಮಿಫೈನಲ್ ರಾಜಸ್ಥಾನ್ ಮೇಲೆ ಸೋತ್ವಿ. ಈ ವರ್ಷ ಯಾವಾಗ 5-6 ದಿನದ ಗ್ಯಾಪ್ ಇತ್ತೋ, ನಾನು ತಿಳ್ಕೊಂಡೆ 3 ದಿನ ಬೆಂಗಳೂರಿಗೆ ಹೋಗಿ ಮಕ್ಕಳು ಅವರು ತಂದೆ ತಾಯಿ ಫ್ಯಾಮಿಲಿ ಒಟ್ಟಿಗೆ ಇದ್ದು ಮತ್ತೆ ನಾವು ಬರೋಡಾಗೆ ಬಂದು ಆಡಿದರೆ ಅದರ ಇಂಪ್ಯಾಕ್ಟು ಚಾಂಪಿಯನ್ಸ್ ಆಗೋ ಒಂದು ಅದೃಷ್ಟ ಇರ್ಬೋದು ಅಂಥೇಳಿ ಕೋಚ್ಗೆ, ಕ್ಯಾಪ್ಟನಿಗೆ ಹೇಳಿದೆ. 6 ದಿನ ಇದೆ, 3 ದಿನ ಬೆಂಗಳೂರಿಗೆ ಹೋಗಿ ನಾವು ಬರೋಡಾಗೆ ಬರುವ, ಇಲ್ಲ ಇಲ್ಲಿಂದನೇ ಬರೋಡಕ್ಕೆ ಹೋಗಿ ಅಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಟೂರ್ನಮೆಂಟ್ ಮುಗಿಸಿ ಹೋಗುವ ಅಂತ. ಕೋಚ್, ಕ್ಯಾಪ್ಟನ್ ಇಬ್ಬರು ಹೇಳಿದ್ರು, 3 ದಿನ ನಾವು ಬೆಂಗಳೂರಿಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಭಾಳ ಒಳ್ಳೆಯದು, ನಾವು ಫ್ಯಾಮಿಲಿ ಒಟ್ಟಿಗೆ ಇದ್ದಂಗೆ ಆಗ್ತದೆ ಅಂದರು. ಕರ್ನಾಟಕದ ಪ್ರೆಸಿಡೆಂಟ್ ರಘುರಾಮ್ ಭಟ್ ಅವರಿಗೆ ಹಾಗೂ ಜಾಯಿಂಟ್ ಸೆಕ್ರೆಟ್ರಿ ಶಾವೀರ್ ತಾರಾಪುರ್ ಅವರಿಗೆ ಫೋನ್ ಮಾಡಿ 3 ದಿನದ ಮಟ್ಟಿಗೆ ನಾವು ಬೆಂಗಳೂರಿಗೆ ಬಂದು ಹೋದರೆ ಹುಡುಗರಿಗೆ ಒಂದು ಅಟ್ಮಾಸ್ಫಿಯರೇ ಚೇಂಜ್ ಆಗ್ತದೆ. ನಾವು ಚಾಂಪಿಯನ್ಸ್ ಆಗೋ ಒಂದು ಲಕ್ಷಣಗಳು ಕಾಣ್ತಾ ಇದೆ ನನಗೆ. ಹಾಗಾಗಿ ನಿಮ್ಮ ಬಜೆಟ್ನಲ್ಲಿ ವರ್ಕೌಟ್ ಮಾಡಿ, ಯಾಕಂದರೆ ಭಾಳಷ್ಟು ದುಡ್ಡು ಆಗ್ತದೆ. ಬಂದು ಹೋಗೋದು ಒಂದು ಟೀಮ್ ಅಷ್ಟು ಸುಲಭದ ಕೆಲಸ ಅಲ್ಲ. ಫ್ಲೈಟು ಟಿಕೆಟ್ ಬರಬೇಕು, ಬ್ಯಾಗೇಜಸ್ಸಿಗೂ ದುಡ್ಡು ಕಟ್ಟಬೇಕು, ತಿರುಗಿ 2 ದಿನದಲ್ಲಿ ಬರಬೇಕಾದ್ರೆ ಫ್ಲೈಟು ಟಿಕೆಟ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್, ಪ್ಲಸ್ಸು ಹೋಟೆಲ್ಗಳು ಅದಕ್ಕೆ ತಕ್ಕ ಸಿಗಬೇಕು. ಆದರೆ ಅಧ್ಯಕ್ಷರು ಭಾಳ ಈ ವರ್ಷ ನಮಗೆ ಸಪೋರ್ಟ್ ಮಾಡಿದ್ರು. ನೀನು ಏನು ಮಾಡ್ತೀಯ ಮಾಡು, ನಿನಗೆ ರಘುರಾಮ್ ಭಟ್ ಸರು ಏನು ಮಾಡ್ತೀಯ ಮಾಡಪ್ಪ, ನಾನು ನಿಮ್ಮ ಸಪೋರ್ಟ್ ಮಾಡ್ತೀನಿ, ನನಗೆ ಟ್ರಾಫಿ ಗೆಲ್ಲಿಸು, ಕರ್ನಾಟಕಕ್ಕೆ ಕೀರ್ತಿ ಬೇಕು. ಸರಿ, ಇದು ಹೇಳಿದಾಗ ಅವರು ಫಸ್ಟು ಫೋನ್ ಮಾಡಿ ಅವ್ರಿಗೆ ಹೇಳಿದೆ, ನಾವು ಬೆಂಗಳೂರಿಗೆ ಬರಬೇಕು 3 ದಿನಕ್ಕೆ ಅಂತ. ಆಯ್ತಪ್ಪ, ಜಾಯಿಂಟ್ ಸೆಕ್ರೆಟ್ರಿಗೆ ಹೇಳು, ಶಾವೀರ್ ಅವರಿಗೆ ಬನ್ನಿ ಅಂದರು. ನಿಜವಾಗಿ ಹೇಳಬೇಕಾದ್ರೆ ಆ 3 ದಿನ ಒಂದು ಚೇಂಜ್ ಆಫ್ ಅಟ್ಮಾಸ್ಫಿಯರ್ ಅಂತ ಹೇಳೋದನ್ನು ಹೋದ್ವಿ. ಹುಡುಗರು ಫುಲ್ಲು ಫ್ರೆಶ್ ಆಗಿ ಬಂದಿದ್ದರು. ಒಳ್ಳೆ ಬಲಿಷ್ಠ ಬರೋಡಾ ಟೀಮು ಕ್ವಾರ್ಟರ್ ಫೈನಲ್ಸ್ನಲ್ಲಿ ಅವರ ನೆಲೆಯಲ್ಲಿ ಅವರ ಹೋಮ್ ಪಿಚ್ನಲ್ಲೇ ಅವರನ್ನು ಸೋಲಿಸಿದ್ವಿ. ಈ ಟೂರ್ ಹೋಗ್ತೀರಾ ನೀವು, ಯಾವುದಾದ್ರೂ ಮ್ಯಾಚ್ ಗೆಲ್ಲಿ ಅಥವಾ ಆವತ್ತಿನ ದಿನದಲ್ಲಿ ನೀವೇ ಎಲ್ಲ ಪ್ಲೇಯರ್ಸ್ಗೂ ಡಿನ್ನರ್ ಕೊಡಿಸ್ತಾ ಇದ್ರಂತೆ, ಅದು ನಿಮ್ಮ ಪಾಕೆಟಲ್ಲಿ. ತುಂಬ ಜನ ಪ್ಲೇಯರ್ಸ್ ನನಗೆ ಹೇಳ್ತಾ ಇದ್ರು, ರಮೇಶ್ ಅಣ್ಣ ಹತ್ರ ಇವತ್ತು ಡಿನ್ನರ್ ಕೇಳಬೇಕು ಅವ್ರ ಹತ್ರ ಅಂತ. ಸೊ ನಿಮ್ಮ ಪಾಕೆಟಿಂದ ನೀವು ಕೊಡಿಸ್ತಾ ಇದ್ರಿ ಡಿನ್ನರ್. ಅದು ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ದಿವಸದಲ್ಲಿ 4 ಜನ ಹೊರಗೆ ಹೋಗಿ ಊಟ ಮಾಡ್ಕೊಂಬರ್ತಾರೆ. ಕೆಲವರು ಸ್ವಿಗ್ಗಿ ಆರ್ಡರ್ ಮಾಡ್ತಾರೆ, ಕೆಲವರು ಹೋಟೆಲ್ ರೆಸ್ಟೋರೆಂಟ್ನಲ್ಲಿ ಹೋಗಿ ತಿಂತಾರೆ, ಎಲ್ಲ ಮಾಡ್ತಾರೆ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಒಟ್ಟು ಕೂಡಿ ಒಂದು ಡಿನ್ನರ್ ಮಾಡೋ ಒಂದು ಭಾಗ್ಯ ನನಗೆ ಭಗವಂತ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಪ್ಲೇಯರ್ಸು, ಸಪೋರ್ಟ್ ಸ್ಟಾಫು ಭಾಳಷ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದು ಸಾಮಾನ್ಯವಾಗಿ ಬೇರೆ ರಾಜ್ಯದ ತಂಡದಲ್ಲಿ ಇದು ನಡೆಯೋದಿಲ್ಲ. ನಿಜವಾಗಿ ಹೇಳಬೇಕಾದ್ರೆ ಬೇರೆ ರಾಜ್ಯದಲ್ಲಿ ತಂಡದಲ್ಲಿ ನನಗೆ ಕೇಳ್ತಾರೆ ಕ್ಯಾಪ್ಟನ್ಸ್ ಬಂದು, ಏನು ಟೀಮ್ ಡಿನ್ನರ್ಗಳು ಮಾಡ್ತಾ ಇರ್ತೀರಾ ನೀವು, ಅಸೋಸಿಯೇಷನ್ ಪೇಸ್? ನಾನು ಹೇಳಿದೆ, ನೋ, ಇಟ್ ಈಸ್ ದ ಕಿಟಿ ಮನಿ ಅಂತ ಹೇಳ್ತೀನಿ. ನಾವು ಹುಡುಗರ ಹತ್ರ ಸಪೋರ್ಟ್ ಸ್ಟಾಫ್ ಎಲ್ಲ ನಾವು 500,000 ಕಿಟಿ ಮನಿ ತೊಗೊಂಡು ಗ್ರೌಂಡ್ ಸ್ಟಾಫ್ಗಳಿಗೆ, ಹೋಟೆಲ್ ಸ್ಟಾಫಿಗೆ ಬೇರೆ ಬೇರೆ ಊರಿನಲ್ಲಿ ಕೊಡ್ತೀವಿ ಅವ್ರು ಮಾಡೋ ಸೇವೆಗೆ. ಸೊ ಆ ದುಡ್ಡಿನಲ್ಲಿ ಅಂತ ಹೇಳ್ತೀನಿ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹುಡುಗರು ಎಷ್ಟು ನನ್ನೊಟ್ಟಿಗೆ ಬೆರ್ತಿದ್ದಾರೆ ಅಂದರೆ, ಸರ್ ವಿ ಹ್ಯಾವ್ ಎಂಟರ್ಡ್ ದ ಕ್ವಾರ್ಟರ್ ಫೈನಲ್ಸ್,
ಸೊ ಯು ಆರ್ ಗೋಯಿಂಗ್ ಟು ಗಿವ್ ಅಸ್ ಎ ಟೀಮ್ ಡಿನ್ನರ್. ನನಗೆ ಆ 15-16 ಪ್ಲೇಯರ್ಸು ನನ್ನ ಗಂಡು ಮಕ್ಕಳದು. ಎಲ್ಲರೂ ನನಗೆ ನಾನು ಅವರಿಗೆ ಇವತ್ತು ಯಾರಿಗೆ ಭಾಳಷ್ಟು ರೇರ್ ನಾನು ಹೆಸರು ಕರೆಯೋದು. ಮಗ ಬಾರೋ ಇಲ್ಲಿ ಅಂತಲೇ ಹೇಳೋದು ನಾನು. ನೀವು ಅಬ್ಸರ್ವ್ ಮಾಡಿರ್ಬೋದು. ಏನಾದರೂ ಸರ್ ಅಂತ ಕರೆದ್ರೆ ಏನು ಮಗನೇ ಏನಾಗಬೇಕು ಹೇಳು. ಅವನ್ನೆಲ್ಲ ನನ್ನ ಮಕ್ಕಳ ಥರ ನೋಡಿದೆ. ಸಪೋರ್ಟ್ ಸ್ಟಾಫು ನನ್ನ ತಮ್ಮಂದರು. ಈ ವರ್ಷ ಇದ್ದಿದ್ದು ಸಪೋರ್ಟ್ ಸ್ಟಾಫ್ಗಳು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಬಟ್ ಸಪೋರ್ಟ್ ಸ್ಟಾಫ್ ಬಗ್ಗೆ ನಾವು ಮಾತಾಡಲೇಬೇಕು. ನಿಮಗೂ ಮತ್ತು ಸಪೋರ್ಟ್ ಸ್ಟಾಫ್ಗೂ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೀವು ಟೀಮ್ ಮೀಟಿಂಗ್ಸಲ್ಲೆಲ್ಲ ಇರ್ತೀರಾ, ನಿಮ್ಮ ಅಡ್ವೈಸ್ ಕೂಡ ತೊಗೊತಾರೆ. ಯಾಕಂದರೆ ನಿಮಗೆ ಗೇಮ್ ಬಗ್ಗೆ ಚೆನ್ನಾಗಿ ಗೊತ್ತು, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ನೀವು ಚೆನ್ನಾಗಿ ಗೇಮ್ನ ರೀಡ್ ಮಾಡ್ತೀರಾ, ಅಡ್ವೈಸ್ ಕೊಡ್ತೀರಾ. ಸೊ ನೀವು ಕೂಡ ಆ ಒಂದು ಸಪೋರ್ಟ್ ಸ್ಟಾಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಕೂಡ ಪ್ಲೇ ಮಾಡ್ತೀರಾ. ಇಲ್ಲ, ಅದರಲ್ಲಿ ಹೇಳಬೇಕಾದ್ರೆ ಈ ವರ್ಷದ್ದು ತೊಗೊಳ್ಬೇಕಾದ್ರೆ ನಾವು ಎರೇಗೌಡರು ಸುಮಾರಾಗಿ 15-16 ವರ್ಷ ಕರ್ನಾಟಕ ರೈಲ್ವೇಸಿಗೆ ಕ್ರಿಕೆಟ್ ಆಡಿದವರು. 143 ಪಂದ್ಯಗಳನ್ನು ಆಡಿ ಅನುಭವ, ಕೋಚ್ ಆಗಿ ಅವರು ಭಾಳಷ್ಟು ಅನುಭವ ಇದೆ. ಅವರೊಟ್ಟಿಗೆ ಮನ್ಸೂರ್ ಅಲಿ ಖಾನ್ ಸುಮಾರಾಗಿ 6-7 ವರ್ಷ ಕರ್ನಾಟಕ ರಣಜಿ ತಂಡದೊಟ್ಟಿಗಿದ್ದರು, ಗೆಲ್ಲುವ ತಂಡದಲ್ಲಿ ಇದ್ದರು. ಅವರು ಭಾಳಷ್ಟು ಎರೇಗೌಡರು ಮನ್ಸೂರ್ ಅಲಿ ಖಾನ್ ಇಬ್ಬರೂ ಜಾಕ್ ಮ್ಯಾಕ್ ಇದ್ದಂಗೆ ಇಲ್ಲಿ YG ಆ್ಯಂಡ್ ಮ್ಯಾಕು 24 ಗಂಟೆ ಕ್ರಿಕೆಟೇ ಆಲೋಚನೆ. ಒಂದು ಸಲ ಬೆಂಗಳೂರು ಬಿಟ್ಟರೆ ಅವ್ರ ಫ್ಯಾಮ್ಲಿನ ನೆನೆಸ್ಕೊಳ್ತಾರೋ ಇಲ್ಲೋ ನನಗೆ ಡೌಟ್ ಇದೆ. ನಾಳೆ ಮ್ಯಾಚಲ್ಲಿ ಹೀಗೆ ಮಾಡಿದ್ರೆ ಹೇಗೆ, ಅವನನ್ನು ಹಾಕ್ಸಿದ್ರೆ ಹೇಗೆ, ಈ ಬ್ಯಾಟ್ಸ್ಮ್ಯಾನಿಗೆ ಅಲ್ಲಿ ನಿಲ್ಲಿಸಿದ್ರೆ ಹೇಗೆ, ಇದನ್ನೇ ಅವ್ರದ್ದು ಡಿಸ್ಕಷನ್. ಅದು ಕರೆಕ್ಟಾಗಿ ನಮಗೆ ಜಾಬಾ ಪ್ರಭು ಫಿಸಿಯೋ, ಕಿರಣ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚು, ಇದೆಲ್ಲದಕ್ಕೂ ಒಬ್ಬ ಒಳ್ಳೆ ವಿಡಿಯೋ ಅನಲಿಸ್ಟ್ ಬೇಕು. ಆ ವಿಡಿಯೋ ಅನಲಿಸ್ಟ್ ಏನು ಅಂದರೆ ನಾಳೆ ನಮ್ಮ ಎದುರಾಳಿ ತಂಡದ್ದು ಬೌಲಿಂಗ್ ವೀಕ್ನೆಸ್ ಏನು, ಬ್ಯಾಟಿಂಗ್ ವೀಕ್ನೆಸ್ ಏನು, ಅದನ್ನು ಹುಡುಗರಿಗೆ ಹೇಳಿದರೆ ಹುಡುಗರಿಗೂ ನಾಯಕನಿಗೆ ಭಾಳಷ್ಟು ಸುಲಭ ಆಗ್ತದೆ ಮ್ಯಾಚ್ ಗೆಲ್ಲಲಿಕ್ಕೆ. ಅದಕ್ಕೆ ಭಾಳ ಅನುಭವ ಬೇಕು. ಅದಕ್ಕೆ ಈ 2 ವರ್ಷದಿಂದ ನಮಗೆ ಗಿರಿಪ್ರಸಾದ್ ಅಂಥೇಳಿ ಭಾಳ ಒಂದು ಬ್ರಿಲಿಯಂಟ್ ಅಂತ ಹೇಳ್ಬೋದು ವಿಡಿಯೋ ಅನಲಿಸ್ಟ್ ಬಂದಿದ್ದಾನೆ. ಸೋಮ್ ಸುಂದರ್ ಅಂತ ಮಸಾಜ್ ಥೆರಪಿಸ್ಟ್ ಇದ್ದಾರೆ. ಅವರು ಸೋಮಣ್ಣ ಅಂತ ಕರಿತೀವಿ. ಅವರು ಭಾಳಷ್ಟು ಹುಡುಗರಿಗೆ ಮಸಾಜು ಅಂತ ಹೇಳಿದ್ರೆ ಇಟ್ ಈಸ್ ಸ್ಪೋರ್ಟ್ಸ್ ಬಗ್ಗೆ ಮಸಾಜು ಮಾಡಿ ಹುಡುಗರನ್ನ ತಯಾರಿ ಮಾಡ್ತಾಯಿದ್ರು. ಈ ವರ್ಷ ಒಂದು ಒಳ್ಳೆ ನಮ್ಮ ಸಪೋರ್ಟ್ ಸ್ಟಾಫು, ನನ್ನ ತಮ್ಮಂದರು ಎಲ್ಲರೂ ಕೂಡ, ನಾಯಕನು ಉತ್ತಮವಾದ ನಾಯಕ ಮಯಾಂಕ್ ಅಗರ್ವಾಲ್. ನಿಮಗೂ ಮತ್ತು ಮಯಾಂಕ್ ಅಗರ್ವಾಲ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾನು ಮಯಾಂಕ್ ಅಗರ್ವಾಲ್ನ 17 ವರ್ಷ ಹುಡುಗನಿಂದ ನೋಡ್ಕೊಂಬಂದಿದ್ದೀನಿ. ಅವನು ಅಂಡರ್-19 ವರ್ಲ್ಡ್ ಕಪ್ ಆಡ್ದ 2010 KL ರಾಹುಲ್ ಒಟ್ಟಿಗೆ, ಅವಾಗಿಂದ ನೋಡ್ಕೊಂಬಂದಿದ್ದೀನಿ. ನಾನು ಅವನು ಭಾಳಷ್ಟು ಜಗಳ ಆಡ್ತೀವಿ. ಬಟ್ ಆ ಜಗಳ ಏನು ಅಂದರೆ, ಜಗಳ ಆಡಿ ಕೊನೆಯಲ್ಲಿ ಚೋಡ್ ಅಂತ ಹೇಳ್ಕೊಂತಿದ್ರೆ ಹೆಗಲ ಮೇಲೆ ಹಾಕ್ಕೊಂಡು ನಾವು ಹೊರಟ್ಬಿಡ್ತೀವಿ ನಾವು. ಅದು ಅವನು ಒಂದು ಟೀಮ್ ಬಾಂಡಿಂಗ್ನಲ್ಲಿ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವನ ಕ್ರಿಕೆಟು. ಭಾಳಷ್ಟು ಟೀಮ್ ಬಾಂಡಿಂಗ್ ಅವನು ಮಾಡ್ತಾನೆ. ಸಪೋರ್ಟ್ ಸ್ಟಾಫ್ ಒಟ್ಟಿಗೆ ಏನೇ ಕಷ್ಟ ಸುಖ ಇದ್ರೂ ಅವನು ಇನ್ವಾಲ್ವ್ ಆಗ್ತಾನೆ ಅದರಲ್ಲಿ. ಉತ್ತಮವಾದ ನಾಯಕ ಕರ್ನಾಟಕಕ್ಕೆ ಬಂದಿದ್ದಾನೆ. ಇನ್ನೂ ಒಂದು 2-3 ವರ್ಷ ಅವನ ನಾಯಕ ಆಗಿ ಒಳ್ಳೆ ಸಪೋರ್ಟ್ ಸ್ಟಾಫ್ ಇದ್ದರೆ ಕರ್ನಾಟಕ ಈ ಪರಿಸ್ಥಿತಿಯಲ್ಲಿ 2 ವರ್ಷದಲ್ಲಿ ಸ್ವಲ್ಪ ಏರುಪೇರು ಕಂಡಿತ್ತು. ಟ್ರಾನ್ಸಿಷನ್ ಪೀರಿಯಡ್ ಅಂತ ಜನ ಮಾತಾಡಿದ್ರು. ಟ್ರಾನ್ಸಿಷನ್ ಪೀರಿಯಡ್ ಅಂತ ಜನರು ಹೇಳ್ತಾರೆ. ನಾನು ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಮಗೆ ಸ್ಮರಣು, ಹಾರ್ದಿಕ್ ರಾಜು, KV ಅನೀಶು, ಯಶೋವರ್ಧನ್ ಪರಂತಾಪು, KL ಶ್ರೀಜಿತ್ತು, ಇವರೆಲ್ಲ 16 ವರ್ಷ ಕರ್ನಾಟಕಕ್ಕೆ, 19 ವರ್ಷ, 23 ವರ್ಷ ಎಲ್ಲ ಆಡಿದ್ದಾರೆ. ಸೊ ಅನುಭವ ಇದೆ. ಬಟ್ ಏನು ಬೇಕಾಗಿತ್ತು ಅಂತ ಹೇಳಿದ್ರೆ, ನನಗೆ ಟ್ರಾನ್ಸಿಷನ್ ಅಂತ ಅನಿಸ್ಲಿಲ್ಲ ಟೀಮ್ನಲ್ಲಿ. ಈ ಟೀಮು ಒಂದುಗೂಡಿಸ್ಬೇಕು. ಅವರುಗಳಿಗೆ ಮುಂದೆ ಭಾರತ ದೇಶಕ್ಕೆ ಆಡುವ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ. ನೀವು ಅದನ್ನು ಎಕ್ಸ್ಪೋಸ್ ಮಾಡಿದ್ರೆ ನೀವು ಮೆಟ್ಲತ್ತೀರ, ಮೇಲೆ ಹೋಗ್ತೀರ ಅಂತ ಒಂದು ಅವರಿಗೆ ಎಲ್ಲಿಯೋ ಒಂದು ಮಾರ್ಗದರ್ಶಿಯಾಗಿ ಮಾಡಿದರೆ ಅದು ಒಳ್ಳೇದಾಗ್ತದೆ ಅಂತ ಮಾಡಿದ್ವಿ. ಒಳ್ಳೆ ಮೋಟಿವೇಟರ್ ಕೂಡ. ಚೆನ್ನಾಗಿ ಹುರಿದುಂಬಿಸ್ತೀರಾ ಪ್ಲೇಯರ್ಸ್ನ. ಯಾರು ಪರ್ಫಾರ್ಮ್ ಮಾಡಿಲ್ವೋ ಅವ್ರನ್ನ ಬಡಿದೆಬ್ಬಿಸಿ ಪರ್ಫಾರ್ಮ್ ಮಾಡಿಸೋ ಥರ ಮಾಡ್ತೀರಾ. ಅಣ್ಣ, ಈಗ ನೀವು ಬೇರೆ ಕಡೆ ಎಲ್ಲ ಮ್ಯಾಚ್ಗಳಿಗೆ ಹೋಗ್ತಿರಲ್ವಾ,
ಈಗ ಟೀಮಲ್ಲಿ ಮಯಾಂಕ್ ಅಗರ್ವಾಲ್ ಇರ್ತಾರೆ, ಮನೀಶ್ ಪಾಂಡೆ ಇರ್ತಾರೆ, ಶ್ರೇಯಸ್ ಗೋಪಾಲ್, ಸಾಕಷ್ಟು ಸ್ಟಾರ್ ಪ್ಲೇಯರ್ಸ್ ಇರ್ತಾರೆ. ಸೊ ಅವರೆಲ್ಲ ಇದ್ದಾಗ ಮ್ಯಾಚ್ ನೋಡೋಕ್ಕೆ ಆಡಿಯನ್ಸ್ ಎಲ್ಲ ಬರ್ತಾರೆ. ಸೊ ಕ್ರೌಡ್ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಕೂಡ ರಮೇಶ್ ಅಣ್ಣ ಅವ್ರಿಗಿದೆ. ಯಾರಾದರೂ ಇದ್ದರೆ ನೀವೇ ಎಲ್ಲರೂ ದೂರ ಸರಿಸ್ಬಿಡ್ತಾರೆ. ಸೊ ಆ ಒಂದು ಕೆಪಾಸಿಟಿ ಕೂಡ ನಿಮ್ಗಿರೋದ್ರಿಂದ ಸಹಜವಾಗಿ ಪ್ಲೇಯರ್ಸ್ ಕೂಡ ಆರಾಮ್ಸೆ ರಮೇಶ್ ಅಣ್ಣ ಇದ್ದಾರೆ ಬಿಡು, ನಮ್ಗೆ ಯಾರೇನು ತೊಂದರೆ ಮಾಡಲ್ಲ ಅಂತ. ನಾನು ಭಾರತ ತಂಡದೊಟ್ಟಿಗೆ ಇದ್ದು ಕ್ಯಾಂಪ್ ಎಲ್ಲ ಮಾಡಿದಾಗ ಒಂದೆರಡು ಘಟನೆಗಳಲ್ಲಿ ಸಡನ್ನಾಗಿ ಕ್ರೌಡ್ ಬರೋದು, ಅವ್ರು ಬೇಕು ಅಂತಲ್ಲ, ಅದು ಫೋಟೋಸ್ಗೆ ಮತ್ತು ಫೋಟೋಸ್ಗೆ ಸಡನ್ನಾಗಿ ಶರ್ಟ್ ಎಳ್ದು ಬಿಡೋದು, ಕೈ ಎಳೆಯೋದು, ಫ್ಯಾನ್ಸ್ ಏನೋ ಒಂದು ಖುಷಿನಲ್ಲಿ ಮಾಡ್ತಾ ಇದ್ರು. ಬಟ್ ಫ್ಯಾನ್ಸ್ಗಳು ಭಾಳಷ್ಟು ಫ್ಯಾನ್ಸು ಕ್ರೌಡು ನನಗೆ ಶಾಪನೂ ಹಾಕಿದ್ದಾನೆ. ನಮಗೆ ಆ ಪ್ಲೇಯರ್ ಹತ್ರ ಹೋದರೆ ಫೋಟೋ ತೆಗಿಯಕ್ಕೆ ಬಿಡ್ತಾನೆ, ಈ ಮನುಷ್ಯ ಅಡ್ಡಗಾಲಾಗ್ತಾನೆ ಅಂತ. ನನಗೆ ಮೇಯ್ನ್ ಏನು ಅಂತ ಹೇಳಿದ್ರೆ, ಫ್ಯಾನ್ಸ್ಗಳು ಫೋಟೋ ತೆಗಿಬಾರ್ದು, ಅವ್ರ ಹತ್ರ ಹೋಗಬಾರ್ದು ಅಂತಲ್ಲ. ಆ ಗುಂಪು 40-50 ಜನ ಒಬ್ಬ ಪ್ಲೇಯರ್ ಹತ್ರ ಹೋಗಿ ಫೋಟೋ ಅಂತ ಹೇಳುವಾಗ ಎಲ್ರಿಗೂ ಫೋಟೋ ಬೇಕು, ಎಲ್ರಿಗೂ ಆಟೋಗ್ರಾಫು. ಆವಾಗ ಪ್ಲೇಯರ್ನ ಕೈ ಎಲ್ಲ ಹಿಡಿದು ಎಳಿತಾರೆ. ಆ ಕ್ಷಣದಲ್ಲಿ ಏನಾದರೂ ಒಂದು ಕೈ ಟ್ವಿಸ್ಟ್ ಆಯಿತು, ಏನಾದರೂ ಆಯಿತು ಅಂದರೆ ಮುಂದಿನ ಪಂದ್ಯಕ್ಕೆ ನನಗೆ ಒಬ್ಬ ಪ್ಲೇಯರು ಅಭಾವ ಬರ್ತದೆ. ಹೌದು. ಎರಡನೇದು, ಅದಕ್ಕೆ ಅಂತ ತಕ್ಕಂತೆ ಇನ್ನೊಬ್ಬ ಪ್ಲೇಯರು ನಮಗೆ ಬರಬೇಕು, ಒಳಗಡೆ ಸೆಟ್ ಆಗಬೇಕು, ಹೊಂದಾಣಿಕೆ ಎಲ್ಲ ಆಗಬೇಕು. ಆ ಒಂದು ದೃಷ್ಟಿಯಿಂದ ನಾನು ಕೆಲವೊಮ್ಮೆ ಪ್ಲೇಯರ್ಸಿಗೆ ಕೇಳ್ತೀನಿ, ಕೆಲವು ಕ್ರೌಡ್ ಇದ್ದಾರೆ, ಅವರಿಗೆ ಫೋಟೋಗ್ರಾಫ್ ಕೊಡೋ ಇಷ್ಟ ಇದ್ದ, ತೊಂದರೆ ಇಲ್ಲ ಸರ್, ಕಮ್ಮಿ ಇದ್ದಾರೆ ಕ್ರೌಡ್, ನಾವು ಮಾಡ್ತೀವಿ ಅಂದರೆ ನಾನು ಬಿಟ್ಟಿದ್ದೀನಿ. ಭಾಳಷ್ಟು ಕ್ರೌಡು ಜೋರಾಗಿ ಕಿರ್ಚೋದು, ಕೈ ಎತ್ತೋದು ಎಲ್ಲ ಮಾಡಿದ್ರೆ, ಸರ್ ನನಗೆ ಯಾಕೋ ಭಯ ಆಗ್ತದೆ ಬಸ್ ಹತ್ತಲಿಕ್ಕೆ, ಇಷ್ಟು ಜನ ಇದ್ದಾರೆ, ಕೈ ಏನಾದರೂ ಎಳೆದ್ರೆ, ಭುಜ ಕೈ ಏನಾದರೂ ಆದರೆ ಅಂತ, ಸರ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದ್ಕೊಳ್ಳಿ ನಾನು ಅಲ್ಲಿ ಬಂದು ಆ ಜನನ ಸ್ವಲ್ಪ ಸೈಡಿಗೆ ಮಾಡಿ ಹುಡುಗರನ್ನ ಬಸ್ಸಿಗೆ ಹೋಗಿ ಕೂತ್ಕೊಂಡು ಯಾವುದೇ ಘಟನೆ ಆಗದಂಗೆ ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾಳೆ ಏನಾದರೂ ಒಂದು ಸಣ್ಣ ಇತರ ಘಟನೆ ಆದ್ರೂ ಮ್ಯಾನೇಜರ್ ಆಗಿ ನಿಮ್ಮ ಮೇಲೆ ಮ್ಯಾನೇಜ್ಮೆಂಟಿಗೆ ಉತ್ತರ ಕೊಡಬೇಕಾದವ್ ನಾನು. ನೀವು ಮ್ಯಾನೇಜರ್ ಆಗಿ ಅಲ್ಲಿ ಅಸೋಸಿಯೇಷನ್ಗೆ ಹೇಳಬೇಕಾಗಿತ್ತು, ಜನ ಜಾಸ್ತಿ ಬರ್ತಾ ಇದ್ದಾರೆ, ಸೆಕ್ಯೂರಿಟಿ ಬೇಕು, ಸೆಕ್ಯೂರಿಟಿನೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು, ನಾಳೆ ಮ್ಯಾನೇಜ್ಮೆಂಟು ನನ್ನನ್ನು ಒಂದು ಭರವಸೆಯಲ್ಲಿ ಈ ಮನುಷ್ಯನಿಗೆ ಆ ಶಕ್ತಿ ಉಂಟು, ಇವು ನಡೆಸ್ತಾನೆ ಅಂತ ಕೊಟ್ಟಿದ್ದಾರೆ. ಅದು ವಿಫಲ ಆದರೆ ನಾನು ಆ ಜಾಗದಲ್ಲಿರೋದು ಸರಿಯಲ್ಲ.